ಸರ್ ಬರೀ 1,80,000 ವ್ಯಾಗನಾರು ಸರ್ ಮಾರ್ಕೆಟ್ ಅಲ್ಲಿ ಚಾಲೆಂಜಿಂಗ್ ಪ್ರೈಸ್ 19 ಮಾಡಲ್ ಟ್ರೈಬರ್ ಬರೀ 4,60,000 4,60,000 4,60,000 ಬರೀ 1.5 ಲಕ್ಷ ಗಾಡಿ ನಿಮ್ ವಿಡಿಯೋ ಸೇವ್ ಮಾಡ್ಕೊಂಡು ಬನ್ನಿ RC ಟ್ರಾನ್ಸ್ಫರ್ ಫ್ರೀ ಆಗಿ ಮಾಡ್ಕೊಡ್ತೀನಿ ಹೌದಾ ಡೆಲಿವರಿ ಅಂತ ಬಂದ್ರೆ ನೀವು ಮಿಡ್ ನೈಟ್ 2 o'clock ಕೇಳಿದ್ರು ನಾವು ಡೆಲಿವರಿ ಕೊಡ್ತೀವಿ ಹೌದಾ ರಾತ್ರಿ 2 ಗಂಟೆ ಕೊಟ್ಟಿರೋದು ಇದೆ ಸರ್ ಎಕ್ಸಾಂಪಲ್ಸ್ ಇದೆ 2:30 ಗಂಟೆಗೆಲ್ಲ ಕೊಟ್ಟಿದ್ದೀವಿ 14 ಮಾಡಲ್ ಸ್ಪಾರ್ಕ್ ಹೌದು ಸರ್ ಬರೀ 1 ಲಕ್ಷ ಸಿಂಗಲ್ ಓನರ್ ಜೆನ್ಯೂನ್ 40,000 ಓಡಿರೋ ಗಾಡಿ ನಮ್ಮ ಹತ್ರ ಇರೋದೆಲ್ಲ ಸಿಂಗಲ್ ಓನರ್ ಗಾಡಿ 1-2 ಮಾತ್ರ ಸೆಕೆಂಡ್ ಓನರ್ 3,65,000 ಹೌದು ಸರ್ ಸ್ವಿಫ್ಟ್ ಅಲ್ಲಿ ಇದು ಗ್ಲೋರಿ ಎಡಿಷನ್ ಲಿಮಿಟೆಡ್ ಎಡಿಷನ್ ಶೋರೂಮ್ ಚಾನ್ಸ್ ಅಲ್ಲಿ ಎತ್ಕೊಂಡು ಹೋಗ್ಲಿ ಹೇಳ್ಬಿಡಿ ಸರ್ ಸರ್ ಇನ್ನ 5,000 ಕಮ್ಮಿ ಕೊಡಿ 5,50,000 ಗಾಡಿ ಕೊಡ್ತೀನಿ 14 ಮಾಡಲ್ ಹೌದು ಸರ್ 14 ಮಾಡಲ್ ಯಾರು ಕೊಡಲ್ಲ ನಾನು ಕೊಡ್ತೀನಿ 5,50,000 ಗಾಡಿ 3,35,000 ಬರೀ 3,35,000 14 19 ಮಾಡಲ್ ಸಿಂಗಲ್ ಓನರ್ ಬರೀ 7 ಲಕ್ಷ ಸರ್ ನಿಮ್ಮ ಚಾನಲ್ ಇಂದ ಬಂದ್ರೆ 3,80,000 ಗಾಡಿ ಕೊಡ್ತೀವಿ ಅಸಲ್ ಫ್ರೀ ಡಾಕ್ಯುಮೆಂಟೇಶನ್ ಇರುತ್ತೆ ಯಾವುದೇ ರೀತಿ ಏನೇ ಅಬ್ಜೆಕ್ಷನ್ಸ್ ಇದ್ರು ನಾವು ಹ್ಯಾಂಡಲ್ ಮಾಡ್ಕೊಂತೀವಿ 11 ಮಾಡಲ್ ಇನೋವಾ ಬರೀ 5 ಲಕ್ಷ 19 ಮಾಡಲು ಬರೀ 3,60,000 0 ಡೌನ್ ಪೇಮೆಂಟ್ ಗೆ ಗಾಡಿ ಕೊಡ್ತೀನಿ 6 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ 6 ಲಕ್ಷಕ್ಕೆ 21 ಮಾಡಲ್ ಹೌದು ನಮ್ಮ ಹತ್ರ ಆಟೋಮೆಟಿಕಲಿ ಸೆಲೆರಿಯೋ ಇದೆ ಕ್ವಿಡ್ ಇದೆ ವ್ಯಾಗನಾರ್ ಇದೆ ವೆಂಟೋ ಇದೆ ಜಾಜ್ ಇದೆ ಹೋಂಡಾ ಸಿಟಿ ಕೂಡ ಇದೆ ಸರ್ 3,35,000 ಹೌದು ಸರ್ 2014 ಮಾಡಲ್ ಡೀಸೆಲ್ ಗಾಡಿ ಬರೀ 3,35,000 ಗಾಡಿ ಹೋಂಡಾ ಸಿಟಿ ವಿತ್ ಸನ್ರೂಫ್ ಸರ್ ವಿತ್ ಸನ್ರೂಫ್ 6,40,000 ಹೌದು ಸರ್ ಅದರಲ್ಲೂ 19 ಮಾಡಲ್ ರ್ಯಾಪಿಡ್ ಅದು 20 ಆಸ್ಟಾ 6 ಏರ್ ಬ್ಯಾಗ್ಸ್ ವೆಹಿಕಲ್ ಸರ್ ಎಕ್ಸೆಂಟ್ ಅಲ್ಲಿ 3 ಗಾಡಿ ಇದೆ 16 ಮಾಡಲು ಟಾಪ್ ಎಂಡ್ ಗಾಡಿ ಬರೀ 4 ಲಕ್ಷ CA ಸ್ಪೀಡ್ಸ್ ಅಲ್ಲಿ 1 ಸ್ಟೆಪ್ ಸೊಲ್ಯೂಷನ್ ಸಿಗುತ್ತೆ ನಿಮಗೆ ಕಂಪ್ಲೀಟ್ ಹ್ಯಾಸಲ್ ಫ್ರೀ ಡಾಕ್ಯುಮೆಂಟೇಷನ್ 120 ಕ್ವಾಲಿಟಿ ಚೆಕ್ ಪಾಯಿಂಟ್ಸ್ ಆಗುತ್ತೆ ವ್ಯಾಲ್ಯೂ ವರ್ತ್ ಫಾರ್ ಮನಿ ನಿಮ್ಮ ಮನಿ ವ್ಯಾಲ್ಯೂಗೆ 100% ಕ್ವಾಲಿಟಿ ಕಾರ್ ನಾವು ಕೊಡ್ತೀವಿ ಸರ್ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಇವತ್ತು ಮತ್ತೊಮ್ಮೆ ಇನ್ನೊಂದು ಹೊಸ ವಿಡಿಯೋ ಮಾಡೋಣ ಅಂತ ನಮ್ಮ CA ಸ್ಪೀಡ್ಸ್ ಶೋರೂಮಿಗೆ ಬಂದಿದ್ದೀನಿ ಈ ಶೋರೂಮ್ ಇದೆ ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ಫೀಚರ್ ಆಗ್ತಿರೋದು ಈ ಶೋರೂಮಲ್ಲಿ ನಿಮಗೆ ಮಲ್ಟಿ ಬ್ರ್ಯಾಂಡ್ ಯೂಸೆಡ್ ಕಾರ್ಸ್ ನೋಡ್ತಾ ಇರ್ಬೋದು ವೈಡ್ ವೆರೈಟಿ ಆಫ್ ರೇಂಜ್ ಸಿಗುತ್ತೆ ನಿಮಗೆ 7 ಸೀಟರ್ ಆಗಿರ್ಬೋದು 5 ಸೀಟರ್ ಆಗಿರ್ಬೋದು ಹ್ಯಾಚ್ ಬ್ಯಾಕು ಸೆಡಾನು SUV ಪ್ರತಿಯೊಂದು ಕಾರುಗಳು ಕವರ್ ಆಗಿಬಿಡುತ್ತೆ ವೀಕ್ಷಕರೇ ಇಲ್ಲಿ ಬಜೆಟ್ ನೋಡ್ತೀರಾ ಅಂದರೆ 1 ಲಕ್ಷಕ್ಕೂ ಕಾರ್ ಸಿಗುತ್ತೆ ಅದರಲ್ಲೂ ಮಾಡೆಲ್ ಕಾರು 14 ಮಾಡಲ್ ಕಾರ್ ಸಿಗುತ್ತೆ ಸೊ ನಮ್ಮ ಜೊತೆ ಸಂತೋಷ್ ಸರ್ ಕೂಡ ಜಾಯ್ನ್ ಆಗ್ತಾರೆ ಫಸ್ಟ್ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಬಿಡೋಣ ನಮಸ್ಕಾರ ಹಾಯ್ ಸರ್ ಆರಾಮ ಸರ್ ನೀವು ಹೇಗಿದ್ದೀರಾ ಆರಾಮ ಸರ್ ಸೊ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ನಿಮ್ಮ ಶೋರೂಮ್ ಬಗ್ಗೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಂತೋಷ್ ಅಂತ ಕಳೆದ ಒಂದು 10 ವರ್ಷದಿಂದ ನಾವು ಈ ಪ್ರೀ ಓನ್ಡ್ ಕಾರ್ ಸೇಲ್ಸ್ ಅಲ್ಲಿ ಇದ್ದೀವಿ ಇಲ್ಲಿವರೆಗೂ ಒಂದು 2,500 ಕಾರು ಅಷ್ಟು ನಾವು ಸೇಲ್ ಮಾಡಿದ್ದೀವಿ ಇಲ್ಲಿವರೆಗೂ ಯಾವುದೇ ಒಂದು ಪ್ರಾಬ್ಲಮ್ಸ್ ಆಗಲಿ ಯಾವುದೇ ಒಂದು ರಿಟರ್ನ್ ಬರೋದಾಗ್ಲಿ ಇಲ್ಲ ನಮ್ಮ ತೊಗೊಂಡೋಗಿರೋ ಕಸ್ಟಮರ್ಸ್ ಅದರಲ್ಲಿ ಕಂಪ್ಲೇಂಟ್ ಕೊಡೋದಾಗ್ಲಿ ಅದೆಲ್ಲ ಏನು ಇವತ್ತರೆಗೂ ಆಗಿಲ್ಲ ಅಲ್ಲಿ ಆ ಥರ ನೇಮ್ ಉಳಿಸ್ಕೊಂಡು ಬಂದು ಇವತ್ತು ಒಂದು ಶೋರೂಮ್ ಅಂತ ಮಾಡ್ಕೊಂಡಿದ್ದೀವಿ ಪ್ರೀ ಓನ್ಡ್ ಕಾರು ಒಂದು ಯೂಸ್ಡ್ ಕಾರ್ ತಗೊಳ್ಳೋದು ಎಲ್ಲರದು ಒಂದು ಕನಸಾಗಿರುತ್ತೆ ಸೊ ಅದಕ್ಕೋಸ್ಕರ ಯಾರಿಗಾದ್ರೂ ಐಡಿಯಾ ಇಲ್ಲ ಅಂತಂದ್ರೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಅಂತಂದ್ರೆ ಸೊ ಇಲ್ಲಿ ನೀವು ಏನು ಕ್ಲಿಯರ್ ಮೈಂಡಲ್ಲಿ ನೀವು ಏನು ಅನುಮಾನ ಪಡೆದಿರ ಸೀದಾ ನಮ್ಮ ಶೋರೂಮ್ ಒಳಗಡೆ ನಿಮ್ಮ ಹತ್ರ ಎಷ್ಟು ದುಡ್ಡು ಇದೆಯೋ ಅಷ್ಟು ದುಡ್ಡಿಗೆ ನಾವು ಒಂದು ಗಾಡಿ ಅಂತ ಕೊಡ್ತೀವಿ ಅದು ವೆಲ್ ಕ್ವಾಲಿಫೈಡ್ ಗಾಡಿ ಸರ್ಟಿಫೈಡ್ ಆಗಿರುತ್ತೆ ಸೊ ಯಾವುದೇ ರೀತಿ ನಿಮ್ಗೆ ಡಾಕ್ಯುಮೆಂಟ್ಸ್ ಅಲ್ಲೂ ನಿಮ್ಗೆ ಯಾವ ಟೆನ್ಷನ್ ಇಲ್ಲ ಗಾಡಿಲೂ ಯಾವ್ದು ಟೆನ್ಷನ್ ಇಲ್ಲ ಈವನ್ ನಿಮ್ಗೆ 1 ಮಂತ್ ನಿಮ್ಗೆ ಗಾಡಿ ನಿಮ್ಗೆ ಇಷ್ಟ ಆಗಿಲ್ಲ ಇನ್ ಕೇಸ್ ನಿಮ್ಗೆ ಗಾಡಿ ಇಷ್ಟ ಆಗಿಲ್ಲ ಅಂತಂದ್ರೆ ನೀವು ತಗೊಂಡ್ಬರ್ಬೋದು ನಾವು ಅದನ್ನ ಬೇರೆಯವ್ರಿಗೆ ಸೇಲ್ ಮಾಡ್ಕೊಡ್ತೀವಿ ರಿಟರ್ನ್ ಅಂತೂ ಮಾಡೋಕ್ಕಾಗೋದಿಲ್ಲ ಯಾಕಂದ್ರೆ ಇದು ಎಲ್ಲಾ ವೆಹಿಕಲ್ಸ್ ಬಂದ್ಬಿಟ್ಟು ಡೈರೆಕ್ಟ್ ಓನರ್ಸ್ ಆಗಿರುತ್ತೆ ಸೊ ಆ ಓನರ್ಸ್ ಆಗಿರೋದ್ರಿಂದ ನೀವು ಪೇಮೆಂಟ್ ಮಾಡಿದ್ಮೇಲೆ ನಾವು ತಿರ್ಗಾ ಹೋಗಿ ಅವ್ರಿಗೆ ರಿಟರ್ನ್ ಕೇಳಕ್ ಆಗೋದಿಲ್ಲ ನೀವು ಏನ್ ಕೊಟ್ಟಿರ್ತೀರಾ ನಾವು ಅದನ್ನ ಇನ್ನೊಬ್ರಿಗೆ ಸೇಲ್ ಮಾಡ್ಬಿಟ್ಟು ನಿಮ್ ಬೇರೆ ಗಾಡಿ ಬೇಕಾದ್ರೆ ತಗೋಬಹುದು ಇಲ್ಲಾಂದ್ರೆ ನೀವು ಬಿಟ್ಟಾನ ಹೋಗ್ಬೋದು ಇಲ್ಲಿ ನಿಮ್ ಪೇಮೆಂಟ್ ಅಂತೂ ಏನು ಮೋಸ ಆಗಲ್ಲ ಅಷ್ಟೇ ಸರ್ ಅದು ಬಿಟ್ರೆ ಇನ್ನು ನಮ್ಮಲ್ಲಿ ನೀವು ಯಾವ್ದಾದ್ರು ಲೋನ್ಸ್ ಬೇಕು ಅಂದ್ರೆ ಅಪ್ ಟು 80%, 90%, 100% ಫುಲ್ ಇದೆ ಹೌದಾ 12 ಮಾಡಲ್ ಮೇಲ್ ತಗೋಬೇಕು ಆಲ್ಮೋಸ್ಟ್ ಇವ್ರದೇ ಕ್ವಾಲಿಟಿ ಚೆಕ್ ಪಾಯಿಂಟ್ಸ್ ಅಂತ ಒಂದು ಎಷ್ಟು ಪಾಯಿಂಟ್ಸ್ ಇರುತ್ತೆ ಸರ್ ನಮ್ದು ಆಕ್ಚುಲಿ ನಮ್ಮ ವೆಲ್ ವೆರಿಫೈಡ್ ನಮ್ಮ ಕ್ಲೋಸ್ ಆಗಿರುವಂತ ಸ್ಟಾಫ್ ಅಲ್ಲಿ ಏನಿದೆ ವೆಹಿಕಲ್ಸ್ ಅಷ್ಟು 120 ಚೆಕ್ ಪಾಯಿಂಟ್ಸ್ ಅಲ್ಲಿ ಚೆಕ್ ಮಾಡ್ತಾರೆ ಸೊ ನೀವು ಯಾರೇ ಒಂದು ಬಂದು ಏನೋ ಸರ್ಟಿಫೈಡ್ ಏನೋ ಯಾರು ಬೇಕಾ ಚೆಕ್ ಮಾಡಿಸ್ಕೊಂಡು ತಗೊಂಡು ಹೋಗ್ಬೋದು ಏನು ತೊಂದರೆ ಇಲ್ಲ ಆಕ್ಚುಲಿ ನಾವು ಚೆಕ್ ಮಾಡಿ ತಂದು ನಿಲ್ಸಿರ್ತೀವಿ ವೆಹಿಕಲ್ ಸುಮ್ಮನೆ ಇಂಜಿನ್ ಪ್ರಾಬ್ಲಮ್ ವೆಹಿಕಲ್ ಮೇಜರ್ ಆಕ್ಸಿಡೆಂಟ್ಸು ಇದೆಲ್ಲ ತಂದು ನಾವು ಇಲ್ಲಿ ನಿಲ್ಸ್ಕೊಂಡು ನಿಮಗೆ ಕೊಡಬೇಕಾದ್ರೂ ನಾವು ಒಂದು 2 hours ಕಾನ್ವರ್ಸೇಷನ್ ಮಾಡಿರ್ತೀವಿ ಆ ಟೈಮ್ ವೇಸ್ಟ್ ಮಾಡಿಕೊಂಡು ನಿಮ್ಮ ಟೈಮ್ ವೇಸ್ಟ್ ಮಾಡಿಕೊಂಡು ಎಂಥ ಕೆಟ್ಟ ಗಾಡಿಗಳೆಲ್ಲ ಕೊಟ್ಬಿಟ್ಟು ನಾವು ಟೆನ್ಷನ್ ತೊಗೊಳಕ್ಕೆ ನಮ್ಗೆ ಇಷ್ಟನೂ ಇಲ್ಲ ನಾವು ಅದು ಮಾಡ್ಕೊಳ್ಳೋಕ್ಕೆ ತಯಾರು ಇಲ್ಲ ಸರ್ ಸೊ ಎಲ್ಲ ವೆಹಿಕಲ್ಸ್ ಸರ್ಟಿಫೈಡ್ ಇರುತ್ತೆ 120 ಕ್ವಾಲಿಟಿ ಚೆಕ್ ಪಾಯಿಂಟ್ಸ್ ಆಗಿರುತ್ತೆ ಮೇನ್ ಹಸಲ್ ಫ್ರೀ ಡಾಕ್ಯುಮೆಂಟೇಶನ್ ಇರುತ್ತೆ ಡಾಕ್ಯುಮೆಂಟ್ಸ್ ಅನ್ನೋದು ನನ್ನ ಹತ್ರ ಬಂದ್ರೆ ಮರ್ತು ಬಿಡ್ಬೇಕು ಎಲ್ಲಾ ತರನು ಡಾಕ್ಯುಮೆಂಟ್ಸ್ ಪಕ್ಕ ಇರುತ್ತೆ ಏನೇನೇ ಇರುವ ಟ್ರಾಫಿಕ್ ಫೈನ್ಸ್ ಆಗಿರ್ಬೋದು ಆಮೇಲೆ ಪೊಲೀಸ್ ವೈಲೇಷನ್ಸ್ ಆಗಿರ್ಬೋದು ಏನೇ ಒಂದು ನಾವು ಡೆಲಿವರಿ ಕೊಡೋಕ್ಕಿಂತ ಮುಂಚೆ ಏನೇ ಪ್ರಾಬ್ಲಮ್ಸ್ ಇದ್ರು ನಾವು ಸಾರ್ಟ್ ಔಟ್ ಮಾಡ್ಕೊಡ್ತೀವಿ ಡೆಲಿವರಿ ಕೊಟ್ಟ ನಂತರ ಏನೇ ಆದ್ರೂ ನೀವು ಜವಾಬ್ದಾರಿ ಆಗ್ತೀರಾ ಸೊ ಟೋಟಲ್ ಇವತ್ತು ಎಷ್ಟು ಕಾರ್ಗಳು ನೋಡಬಹುದು ಸರ್ ನಮ್ಮ ವೀಕ್ಷಕರು ಸರ್ ನಮ್ಮಲ್ಲಿ ಈಗ ಪ್ರೆಸೆಂಟ್ 65 ವೆಹಿಕಲ್ಸ್ ಇದೆ 65 ಕಾರ್ಗಳಿದೆ ಸೊ ನಿಮ್ಗೆ ಎಲ್ಲಾ ಬ್ರ್ಯಾಂಡು ಎಲ್ಲಾ ವೆರೈಟೀಸು ಎಲ್ಲಾ ಒಂದು ಮಾಡೆಲ್ಸು ನಿಮ್ಮ ಬಜೆಟ್ಗೆ ಯಾವ ತರ ಬೇಕೋ ಆ ತರ ಒಂದು ವೆಹಿಕಲ್ ಇಲ್ಲಿದೆ ಎಲ್ಲಾನು ನಿಮ್ಗೆ ಮಾಡೆಲ್ ಅಲ್ಲೇ ಸಿಗುತ್ತೆ
ಮಾಡಲ್ ಅಲ್ಲೇ ಸಿಗುತ್ತೆ, ಎಲ್ಲ ಮಾಡಲ್ ಅಲ್ಲೇ ಸಿಗುತ್ತೆ. 1 ಲಕ್ಷಕ್ಕೂ ಕಾರ್ ಇದೆ, 1 ಲಕ್ಷಕ್ಕೂ ಕಾರ್ ಇದೆ, 1 ಲಕ್ಷದಿಂದ ಅಪ್ ಟು 15 lakhs ವರೆಗೂ ಕಾರ್ ಇದೆ ನಮ್ಮ ಹತ್ರ ಇವಾಗ ಪ್ರೆಸೆಂಟ್. 8 ಸೀಟರ್ಸ್ ಬಂದ್ಬಿಟ್ಟು ನಮ್ಮ ಹತ್ರ ಆಲ್ಮೋಸ್ಟ್ 6 to 7 ವೆಹಿಕಲ್ಸ್ ಇದೆ. ಎಲ್ಲ ಪ್ರೈಸಿಂಗ್ ಅಲ್ಲಿ ಇದೆ ಸರ್. ಯಾವ್ದು ನೀವೆಲ್ಲ ನಾವು ಹೋಗಿ ಒಂದ್ 10 ಕಡೆ ಕೇಳ್ಕೊಂಡು ಬಂದು ತಗೊಬೋದು ನಮ್ಮ ಹತ್ರ. ಆಮೇಲೆ ನಾವು ಇನ್ನೊಂದು ಆಪ್ಷನ್ ಏನು ಕೊಡ್ತೀವಿ ಅಂದ್ರೆ, ನಾವೇನೇ ಚೆಕ್ ಮಾಡಿದ್ರು, ನಾವೇನೇ ನಿಮ್ಗೆ ಹೇಳಿದ್ರು ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದ್ರೆ, ನೀವು ನಿಮ್ಮ ಕಡೆಯವ್ರು ಯಾರನ್ನ ಒಬ್ರು ಕರ್ಕೊಂಡ್ಬಂದು ಎಲ್ಲ ನೀಟಾಗಿ ನೋಡಿ ಆಮೇಲೆ ನಂತರ ಮಾಡಿ. ಸರ್ ಎಕ್ಸಾಕ್ಟ್ಲಿ ಅಡ್ರೆಸ್ ಎಲ್ಲಿ ಬರುತ್ತೆ ಅದೊಂದ್ಸಲ ಹೇಳ್ಬಿಡ್ತೀರಾ ಸರ್? ಇದು ಆಕ್ಚುಲಿ ನಾವಿರೋದು ಬಂದ್ಬಿಟ್ಟು ಮತ್ತಿಕೆರೆ ಯಶವಂತಪುರ. ಇದು ನಿಮ್ಗೆ ಇಲ್ಲಿ ನಮ್ಮ ಲೆಫ್ಟ್ ಸೈಡ್ ನಿಮ್ JP ಪಾರ್ಕ್ ಅಂತ ಹೇಳಿ ಎಲ್ಲರಿಗೂ ಫೇಮಸ್ ಆಗಿದೆ. ಇಲ್ಲಿ JP ಪಾರ್ಕ್ ಅಂತ ಹೇಳಿ ನೀವು ಗೂಗಲ್ ಮ್ಯಾಪ್ ಅಲ್ಲಿ ಹೊಡಿಬಹುದು. ಗೂಗಲ್ ಮ್ಯಾಪ್ ಸರ್ಚ್ ಮಾಡಿದ ತಕ್ಷಣ ನಿಮ್ಗೆ JP ಪಾರ್ಕ್ ಸಿಗುತ್ತೆ. JP ಪಾರ್ಕ್ ನಮ್ಮ ಒಂದು ಶೋರೂಮ್ಗೂ 100 ಮೀಟರ್ಸ್ ಬರುತ್ತೆ, 100 ಮೀಟರ್ಸ್ ಬರುತ್ತೆ ಅಷ್ಟೇ. ನೀವು ಯಾರಾದ್ರೂ ಬಂದು ನಮ್ಗೆ ಅಕಸ್ಮಾತ್ ಇವಾಗ ಆಕ್ಚುಲಿ ಗೂಗಲ್ ಅಲ್ಲಿ CS ಸ್ಪೀಡ್ಸ್ ಅಂತ ಹೊಡೆದ್ರೆ ನಿಮ್ಗೆ ಎಕ್ಸಾಕ್ಟ್ ಲೊಕೇಶನ್ ಬರುತ್ತೆ, ನಮ್ಮ ಗೇಟ್ಗೆ ಬರುತ್ತೆ. ಸೊ ನಿಮ್ಗೆ ಅದ ಕನ್ಫ್ಯೂಷನ್ ಆದ್ರೆ ಹೇಳೋದಕ್ಕೆ ಆಗಿಲ್ಲ ಅಂತಂದ್ರೆ JP ಪಾರ್ಕ್ ಅಂತ ಹೇಳಿ ಯಾರು ಬೇಕಾದ್ರೂ ಕರ್ಕೊಂಡ್ ಬಂದ್ಬಿಡ್ತಾರೆ. ನೀವು ಅಲ್ಲಿಂದ 100 ಮೀಟರ್ಸ್ ಅಲ್ಲಿ ನಮ್ಗೊಂದು ಫೋನ್ ಮಾಡಿದ್ರೆ ನಾವು ಗೈಡ್ ಮಾಡ್ತೀವಿ, ನಾವು ಇಲ್ಲಿ ಕರ್ಕೊಂಡ್ ಬರ್ಬೋದು ಅಲ್ವಾ. ಸೊ ವೀಕ್ಷಕರೇ, ನಿಯರ್ ಬೈ JP ಪಾರ್ಕ್ ಅಂತಾನು ಹೇಳ್ಬೋದು. CS ಸ್ಪೀಡ್ಸ್ ಅಂತ ಹೋಗಿ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಸಾಕು, ನಿಮ್ಗೆ ಡೈರೆಕ್ಷನ್ಸ್ ಎಲ್ಲಾನು ಬಂದ್ಬಿಡುತ್ತೆ. ಲೋನ್ ಬೇಕಂದ್ರೆ ಲೋನು ಕೂಡ ಆಗ್ಬಿಡುತ್ತೆ. 24 hours ನೀವು ಯಾವ ತರ ಡಾಕ್ಯುಮೆಂಟೇಶನ್ ನೀವು ಪ್ರೊವೈಡ್ ಮಾಡ್ತೀರಾ ನಮ್ಗೆ, ಅದು ಆ ಒಂದು ಸ್ಪೀಡ್ ಅಲ್ಲಿ ನಾವು ಲೋನ್ ಕೂಡ ಮಾಡಿ ಕೊಡ್ತೀವಿ. ಲೋನ್ ಅಮೌಂಟ್ ನಮಗೆ ಬರೋ ಗಂಟೆ ನಮಗೆ ವೇಟ್ ಮಾಡ್ಸಲ್ಲ. DO ಲೆಟರ್ ಅಂತ ಒಂದು ಬರುತ್ತೆ, ಆರ್ಡರ್ ಲೆಟರ್ ಅಂತ. ಆರ್ಡರ್ ಲೆಟರ್ ಬಂದ್ಮೇಲೆ ಪೇಮೆಂಟ್ ಬರಕ್ಕೆ ನಮ್ಗೆ 2 days ಆಗುತ್ತೆ. ಸೊ ಅಲ್ಲಿವರೆಗೂ ನಾವು ವೇಟ್ ಮಾಡಲ್ಲ. ಆರ್ಡರ್ ಲೆಟರ್ ಬಂದಿದ ತಕ್ಷಣ ನಿಮಗೆ ಡೆಲಿವರಿ ಕೊಟ್ಬಿಡ್ತೀವಿ. ಡೆಲಿವರಿ ಟೈಮಿಂಗ್ಸ್ ಕೂಡ ಹೇಳ್ತೀನಿ. ಡೆಲಿವರಿ ಅಂತ ಬಂದ್ರೆ ನೀವು midnight 2 o'clock ಕೇಳಿದ್ರು ನಾವು ಡೆಲಿವರಿ ಕೊಡ್ತೀವಿ. ಹೌದಾ? ರಾತ್ರಿ 2 ಗಂಟೆ ಕೊಟ್ಟಿರೋದು ಇದೆ ಸರ್, ಎಕ್ಸಾಂಪಲ್ಸ್ ಇದೆ. ಬೆಳಗಿನ ಜಾವ 5 ಗಂಟೆ ಕೊಟ್ಟಿದ್ದೀವಿ. ಈ ರಾಯಚೂರು ಹುಬ್ಳಿ ಕಡೆಯಿಂದೆಲ್ಲ ಬರ್ತಾರೆ, ಟ್ರೈನ್ ಇಳಿದ್ಬಿಟ್ಟಿರ್ತಾರೆ, ಎಲ್ಲ ಓಕೆ ಆಗಿರುತ್ತೆ ವೆಹಿಕಲ್, ಅವ್ರಿಗೆ ಡೆಲಿವರಿ ಅವಾಗೇ ಬೇಕಾಗಿರುತ್ತೆ ಅವಾಗಲೇ. ಸೊ ಅವಾಗಲೇ ನಾವು ಕೊಟ್ಟಿದ್ದೀವಿ, 2:30 3 ಗಂಟೆಗೆಲ್ಲ ಕೊಟ್ಟಿದ್ದೀವಿ. ಸೊ ನೀವು ಶೋರೂಮ್ ಬರಬೇಕು ಚೆಕ್ ಮಾಡಬೇಕು ಅನ್ನೋದಾದ್ರೆ ಮಾರ್ನಿಂಗ್ 9 to ಈವ್ನಿಂಗ್ 9 ವರೆಗೂ ಇರುತ್ತೆ ನಮ್ದು. ಓಕೆ ಸೂಪರ್ ಸರ್. ಸೊ ಡೆಲಿವರಿ ಅಂತ ಬಂದ್ರೆ ನಿಮ್ಗೆ ಯಾವ ಟೈಮಿಂಗ್ ಬೇಕು ಆ ಟೈಮಿಂಗ್ಗೆ ಡೆಲಿವರಿ ಕೊಡ್ತಾರಂತ ನೋಡಿ, ಇದೊಂದು ಆಪ್ಷನ್ ಅಂತ ಹೇಳ್ಬೋದು. ಸೊ ಬನ್ನಿ, ಆಗಿದ್ರೆ ತಡ ಮಾಡಿದ್ರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವಿನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬನ್ನಿ ಸರ್. ಸೊ ನೋಡಿ, ಇದು JP ಪಾರ್ಕ್ಗೆ ಹೋಗೋ ರೂಟು. JP ಪಾರ್ಕ್ಗೆ ಹೋಗ್ಬೇಡಿ, ಹಂಗಿಂದ ಹಿಂಗೋಗಿ ಸ್ಟ್ರೈಟು, ಹಿಂಗೆ ಸೀದಾ ಹೋದ್ರೆ ನೋಡಿ ಇನ್ನೊಂದು ಆರ್ಚ್ ಸಿಗುತ್ತೆ, ಕರ್ಮಾರಿ ಅಮ್ಮ ದೇವಸ್ಥಾನ ಆರ್ಚ್ ಸಿಗುತ್ತೆ. ಈ ಆರ್ಚ್ ಒಳಗಡೆ ಹೋಗ್ತಿದ್ದಂಗೆ ನಿಮಗೆ ಸೆಕೆಂಡ್ ಲೆಫ್ಟು, ಇದೇ ರೋಡು ಸ್ಟ್ರೈಟ್ ಹೋದ್ರೆ ನಿಮಗೆ ಫಸ್ಟ್ ಲೆಫ್ಟ್ ಅಲ್ಲ ಸೆಕೆಂಡ್ ಲೆಫ್ಟ್ ಹೋಗ್ಬೇಕು. ಸೆಕೆಂಡ್ ಲೆಫ್ಟ್ ತಗೋತಿದ್ದಂಗೆ ನಿಮಗೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಿಮಗೆ ಶೋರೂಮ್ ಕಾಣ್ಲಿಕ್ಕೆ ಸಿಗುತ್ತೆ, ನೋಡ್ತಾ ಇರ್ಬೋದು. ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ನಮ್ಮ ಜೊತೆ ಗಗನ್ ಸರ್ ಇದ್ದಾರೆ, ಪ್ರತಿಯೊಂದು ಕಾರ್ದು ಇವರೇ ಡೀಟೇಲ್ಸ್ ಕೊಡೋದು. ಆರಾಮ ಸರ್? ಆರಾಮ್ ಸರ್. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನೀವು? ಸರ್ CS ಸ್ಪೀಡ್ಸ್ಗೆ ಬನ್ನಿ, ಕ್ವಾಲಿಟಿ ಕಾರ್ ತಗೊಳ್ಳಿ ಅಲ್ವಾ? 100%. ಫಸ್ಟ್ ನೋಡ್ತಾ ಇರ್ಬೋದು ಒಂದು i20 ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಇದು i20 ಆಸ್ಟಾ ಆಪ್ಷನಲ್ ವೇರಿಯಂಟ್ ಸರ್. 6 ಏರ್ ಬ್ಯಾಗ್ಸ್, ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ ಬರುತ್ತೆ, ಕಂಪ್ಲೀಟ್ಲಿ ಲೋಡೆಡ್ ಫೀಚರ್ಸ್ ಬರುತ್ತೆ ವಿತ್ LED ಫಾಗ್ ಲ್ಯಾಂಪ್ಸ್ ವಿತ್ ಆಟೋಮೆಟಿಕ್ ಹೆಡ್ ಲ್ಯಾಂಪ್ಸ್. ಸೊ ವೆಹಿಕಲ್ ನೋಡೋದಾದ್ರೆ ಕಂಪ್ಲೀಟ್ ನೀಟ್ ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ, ತುಂಬಾ ನೀಟ್ ಅಂಡ್ ಕಂಡೀಷನ್ ಅಲ್ಲಿ ಇದೆ. ಬನ್ನಿ ವೆಹಿಕಲ್ ನೋಡಿ ಫೈನಲ್ ಪ್ರೈಸ್ ಮಾಡ್ಕೊಡ್ತೀನಿ, ತಗೊಂಡೋಗಿ ಸರ್. ಹೌದಾ? 100 ಹೇಳಿ ಸರ್ ಪ್ರೈಸ್. ಸರ್ ಫೈನಲ್ ಟು ಫೈನಲ್ ನೆಗೋಸಿಯೇಷನ್ ಅಂತೂ ಆಗಲ್ಲ. 101% 6,90,000ಗೆ ಕೊಟ್ಬಿಡೋಣ ವಿತ್ RC ಟ್ರಾನ್ಸ್ಫರ್ ಸರ್. 6,90,000. 6,90,000 ಕೊಡ್ತೀನಿ ಗಾಡಿ. 6,90,000ಕ್ಕೆ 2020 ಮಾಡಲು 6 ಏರ್ ಬ್ಯಾಗ್ ವೆಹಿಕಲ್. ಹೌದು ಸರ್, 100% 6 ಏರ್ ಬ್ಯಾಗ್ಸ್ ವೆಹಿಕಲ್. 6,90,000ಗೆ ಕೊಡ್ತೀನಿ ಗಾಡಿ. ಓಕೆ ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಎಲ್ಲ, ಇಂಟರ್ವ್ಯೂಸ್ ಎಲ್ಲ ಏನೇನು ಬರುತ್ತೆ ಸರ್ ಫೀಚರ್ಸ್ ವೈಸ್ ಇದರಲ್ಲಿ? ಸರ್ ಇದರಲ್ಲಿ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ, ಸ್ಟೀರಿಯೋ ಇನ್ಬಿಲ್ಟ್ ಮ್ಯಾಪ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ, ಲೆದರ್ ಸೀಟ್ ಕವರ್, ಆರ್ಮ್ ರೆಸ್ಟ್, ಪುಷ್ ಬಟನ್, ಕಂಪ್ಲೀಟ್ ಸಿಸ್ಟಮ್ ಅಲಾಯ್ ವೀಲ್ಸ್ ಬರುತ್ತೆ, ರೇರ್ ಡಿಫಾಗರ್ ಲೈನ್ಸ್ ವಿತ್ ವೈಪರ್ ಬರುತ್ತೆ. ಎಲ್ಲ ಗಾಡಿ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ ಸರ್. ಎಷ್ಟು ಸರ್ ರೇಟು? 6,90,000 ವಿತ್ RC ಟ್ರಾನ್ಸ್ಫರ್. ನಿಮ್ಮ ವಿಡಿಯೋ ಸೇವ್ ಮಾಡ್ಕೊಂಡು ಬನ್ನಿ, RC ಟ್ರಾನ್ಸ್ಫರ್ ಫ್ರೀ ಆಗಿ ಮಾಡ್ಕೊಡ್ತೀನಿ. ಹೌದಾ? ಹೌದು. ಅದರಲ್ಲೂ 2020 ಮಾಡಲು ಸಿಂಗಲ್ ಓನರ್ 6 ಏರ್ ಬ್ಯಾಗ್ಸ್ ವೆಹಿಕಲ್ ತಗೊಳ್ಳಿ ಸರ್. ಇದು ಸರ್ ಜಾಜ್ ಸರ್, ಇದು 2015 ಮಾಡಲ್ ಆಟೋಮೆಟಿಕ್ ಟಾಪ್ ಎಂಡ್ ಗಾಡಿ ಸರ್. ಫೈನಲ್ ಟು ಫೈನಲ್ 3,65,000ಗೆ ಕೊಟ್ಬಿಡೋಣ ಸರ್. 3,65,000. ಹೌದು ಸರ್, 3,65,000ಗೆ ಕೊಟ್ಬಿಡೋಣ ಗಾಡಿ. ಓಕೆ ನೋಡ್ತಾ ಇರ್ಬೋದು ಹೋಂಡಾ ಜಾಜ್. ಎಷ್ಟೇ ಮಾಡಲ್ ಸರ್ ಇದು? ಇದು 2015 ಮಾಡಲ್ ಸರ್, ಆಟೋಮೆಟಿಕ್ ವೆಹಿಕಲ್. 15 ಮಾಡಲ್ ಆಟೋಮೆಟಿಕ್ ಹೋಂಡಾ ಜಾಜ್ ವಿ ವೇರಿಯಂಟ್. ಹಾಗೆ ನೆಕ್ಸ್ಟ್ ಇನ್ನೊಂದು XUV ಸರ್, ಇದು XUV 500 2014 ಮಾಡಲ್ ಸಿಂಗಲ್ ಓನರ್ ಸರ್. ಜಸ್ಟ್ 60,000 ಡ್ರಿವನ್ ಅಷ್ಟೇ. ಓಕೆ, ಓನ್ಲಿ 60,000 ಡ್ರಿವನ್. 4 ಹೊಸ ಟೈರ್ ಇದೆ, ನೋಡ್ತಾ ಇರ್ಬೋದು. ಗಾಡಿ ಪಕ್ಕಾ ಕಂಡೀಷನ್ ಅಲ್ಲಿ ಇದೆ ಸರ್. ಜಸ್ಟ್ 6,25,000ಗೆ ಕೊಟ್ಬಿಡ್ತೀನಿ. ಫೈನಲ್ ಟು ಫೈನಲ್ ನಿಮ್ ಕಡೆಯಿಂದ ಸೇವ್ ಮಾಡ್ಕೊಂಡು ಬಂದ್ರೆ 6,10,000ಗೆ ಕೊಟ್ಬಿಡ್ತೀನಿ. 6,10,000ಕ್ಕೆ XUV 500 0064 ಫ್ಯಾನ್ಸಿ ನಂಬರ್ ಗಾಡಿ. 14 ಮಾಡಲ್. ಹೌದು ಸರ್, 14 ಮಾಡಲ್ ಸಿಂಗಲ್ ಓನರ್, ಜಸ್ಟ್ 60,000 ಡ್ರಿವನ್.
6,10,000ಗೆ ವಿತ್ RC ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. ವೆಂಟೋ ಇದೆ, ವೆಂಟೋ ಬಗ್ಗೆ ಹೇಳ್ಬೇಕು ಸರ್. ಸರ್ ಇದು 2015 ಮಾಡೆಲ್ ಸರ್, ಸಿಂಗಲ್ ಓನರ್ ಆಟೋಮೆಟಿಕ್ ಟಾಪ್ ಎಂಡ್ ವೆಹಿಕಲ್ ಸರ್. ಓಕೆ, ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್. ಎಷ್ಟು ಓಡಿದೆ ಸರ್ ಗಾಡಿ ಇದು? ಸರ್ ಗಾಡಿ ಇದು ಬಂದು 80,000 ಓಡಿದೆ. ಬಟ್ ನಿಮ್ಗೆ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಆಟೋಮೆಟಿಕ್ ವೆಹಿಕಲ್ ಯಾರೆಲ್ಲ ಓಡಿಸ್ತೀರಾ ಬ್ಯಾಂಗ್ಳೂರ್ ಟ್ರಾಫಿಕ್ ಅಲ್ಲಿ ತಗೊಳ್ಳಿ ಸರ್. ಆಟೋಮೆಟಿಕ್ ಜಸ್ಟ್ 4,25,000ಗೆ ಗಾಡಿ ಕೊಡ್ತೀನಿ. 4,25,000ಕ್ಕೆ ವೆಂಟೋ. 100% 4,25,000ಕ್ಕೆ ವೆಂಟೋ ವೆಹಿಕಲ್ ಕೊಡ್ತೀನಿ. ಎಷ್ಟೇ ಮಾಡಲು ಸರ್? 2015 ಮಾಡಲು ಸಿಂಗಲ್ ಓನರ್ VMT ಆಟೋಮೆಟಿಕ್ ಟಾಪ್ ಎಂಡ್ ಗಾಡಿ ಸರ್ ಇದು. ಓಕೆ, ಡೀಸೆಲ್ ಪೆಟ್ರೋಲ್ ಸರ್? ಪೆಟ್ರೋಲ್ ಸರ್, ಪೆಟ್ರೋಲ್ ವೆಹಿಕಲ್. ಹೌದು, ಅದರಲ್ಲೂ 15 ಮಾಡಲು 4,25,000. ಹೌದು ಸರ್, 4,25,000 ಕೊಡ್ತೀನಿ ಗಾಡಿ. ಓಕೆ, ನೆಕ್ಸ್ಟ್ ಇನ್ನೊಂದು ಹೊಂಡಾ ಸಿಟಿ ಇದೆಯಲ್ಲ ಸರ್, ಅದರಲ್ಲೂ ಟಾಪ್ ಎಂಡ್ ಸನ್ ರೂಫ್ ವೆಹಿಕಲ್. ಹೌದು ಸರ್, ಇದು 2014 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ನಿಮ್ಗೆ ಪೆಟ್ರೋಲ್ ಗಾಡಿ. ಓಕೆ, ವಿತ್ ಆಟೋಮೆಟಿಕ್ ಬರುತ್ತೆ ಸರ್. ಇದು ಕೂಡ ಆಟೋಮೆಟಿಕ್ ವೆಹಿಕಲ್. ನಿಮ್ಗೆ ಒಂದು 5,05,000ಗೆ ಮಾಡ್ಕೊಡ್ತೀನಿ ವಿತ್ RC ಟ್ರಾನ್ಸ್ಫರ್ ಸರ್. ಇನ್ನೊಂದು ಪ್ರೈಸ್ ಅಂದ್ರೆ 5 lakhsಗೆ ಕೊಡ್ತೀನಿ ಸರ್. ಇನ್ನೊಂದು ರೇಟ್ ಹೇಳಿ ಸರ್, ಒಳಗಡೆ ಒಂದು 5 ಲಕ್ಷ ಒಳಗಡೆ. ಸರ್ ವಿತ್ RC ಟ್ರಾನ್ಸ್ಫರ್ 5 lakhsಗೆ ಮಾಡ್ಕೊಡ್ತೀನಿ. ಡೈರೆಕ್ಟ್ ಆಗಿ ಬಂದು ವೆಹಿಕಲ್ ನೋಡಿ, 100% ಟೇಸ್ಟ್ ಅಲ್ಲಿ ಇದೆ ಗಾಡಿ. ತುಂಬಾ ಚೆನ್ನಾಗಿದೆ ಓಡಿಸೋದಕ್ಕೆ, ವಿತ್ ಸನ್ ರೂಫ್ ಬರುತ್ತೆ. ಓಕೆ ಓಕೆ ಓಕೆ, 5 ಲಕ್ಷಕ್ಕೆ ಎಷ್ಟನೇ ಮಾಡಲು? 2014 ಮಾಡಲು ಆಟೋಮೆಟಿಕ್ ವೆಹಿಕಲ್ ಸರ್ ಇದು. ಇನ್ನೊಂದು ಹೋಂಡಾ ಸಿಟಿ ಇದೆಯಲ್ಲ ಸರ್, ಸೇಮ್ ಇನ್ನೊಂದು ಹೋಂಡಾ ಸಿಟಿ ಇದೆ. ಇದು 2014 ಮಾಡಲ್ ಡೀಸೆಲ್ ವೆಹಿಕಲ್, ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಡೀಸೆಲ್ ಗಾಡಿ ಕೊಟ್ಬಿಡ. ಎಷ್ಟು ಓಡಿದೆ ಸರ್ ಗಾಡಿ? ಸರ್ ಇದು 80,000 ಓಡಿದೆ. ಒಂದು 4,80,000ಗೆ ಕೊಟ್ಬಿಡೋಣ ಗಾಡಿ. 4,80,000. ಹೌದು, ಸಿಂಗಲ್ ಓನರ್ ಟಾಪ್ ಎಂಡ್ ಗಾಡಿ. ಇನ್ನೊಂದು ರೇಟ್ ಹೇಳಿ ಸರ್ ಇದಕ್ಕೆ. ಇಲ್ಲ ಸರ್, 4,75,000. ಒಂದು ರೇಟು ಇಲ್ಲ ಸರ್, 4,75,000. ನಾವ್ ಹೇಳ್ತಾ ಇರೋದೇ ಮಾರ್ಕೆಟ್ ಅಲ್ಲಿ ಬೆಸ್ಟ್. 4,75,000. ಹೌದು, 4,75,000 ಬೆಸ್ಟ್ ಪ್ರೈಸ್ ಸರ್ ಇದು. ಸರ್ ರೆನಾಲ್ಟ್ ಟ್ರೈಬರ್ 2019 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಸರ್. ಓಕೆ, ಫೈನಲ್ ಟು ಫೈನಲ್ 4,60,000ಗೆ ಕೊಟ್ಬಿಡೋಣ. ಏನ್ ಸರ್ 4,60,000? ಹೌದು ಸರ್, 0 ಡೌನ್ ಪೇಮೆಂಟ್ ಅಲ್ಲಿ ಕೊಟ್ಬಿಡೋಣ ಗಾಡಿ. ಹೌದಾ? ಲೋನ್ಗೆ ಡೌನ್ ಪೇಮೆಂಟ್ ಬೇಡ? ಡೌನ್ ಪೇಮೆಂಟ್ ಬೇಡ ಸರ್, ಡಾಕ್ಯುಮೆಂಟ್ಸ್ ತಗೊಂಡ್ ಬನ್ನಿ, 4,60,000ಗೆ ಗಾಡಿ ಕೊಟ್ಬಿಡೋಣ. ಸೂಪರ್ ಸರ್. ಅದರಲ್ಲೂ ಗಾಡಿ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಎಷ್ಟೇ ಮಾಡಲ್ ಅಂದ್ರಿ ಸರ್ ಇದು? ಇದು 2019 ಮಾಡಲ್ ಸೆಕೆಂಡ್ ಓನರ್ ಸರ್ ಇದು. 19 ಮಾಡಲ್ ಸೆಕೆಂಡ್ ಓನರ್, 4,60,000 ಸರ್, 0 ಡೌನ್ ಪೇಮೆಂಟ್ ಕೊಟ್ಬಿಡೋಣ ಗಾಡಿ. ಹಾಗೆ ನೆಕ್ಸ್ಟ್ ಇನ್ನೊಂದು ಲಾರ್ಜ್ ಸರ್, ರೆನಾಲ್ಟ್ ಲಾರ್ಜಿ ಸರ್, 2016 ಮಾಡಲ್ ಡೀಸೆಲ್ 85 PS. ಮಾರ್ಕೆಟ್ ಚಾಲೆಂಜಿಂಗ್ ಪ್ರೈಸ್ 4,65,000ಗೆ ಕೊಟ್ಬಿಡೋಣ ಸರ್. ಇನ್ನೊಂದು ರೇಟ್ ಹೇಳಿ ಸರ್, ಬರ್ತಾ ಇತ್ತಲ್ಲ. 4,65,000ಗೆ ಕೊಟ್ಬಿಡೋಣ ಸರ್. ಅದೇ ರೇಟ್ ಫೈನಲ್ ಸರ್. ವಿಡಿಯೋ ಸೇವ್ ಮಾಡ್ಕೊಂಡು ಬನ್ನಿ, ಇನ್ನ 10,000 ಕಮ್ಮಿ ಮಾಡಿ ಕೊಡ್ತೀನಿ ವಿತ್ RC ಟ್ರಾನ್ಸ್ಫರ್. ವಿತ್ RC ಟ್ರಾನ್ಸ್ಫರ್. ವಿತ್ RC ಟ್ರಾನ್ಸ್ಫರ್ ಎಲ್ಲ ಗಾಡಿಗೂ ಹೇಳಿರೋ ಪ್ರೈಸಿಂಗ್ ಅಲ್ಲಿ ವಿತ್ ಟ್ರಾನ್ಸ್ಫರ್ ಎಲ್ಲ ವಿತ್ ಟ್ರಾನ್ಸ್ಫರ್ ಸರ್. ವಿತೌಟ್ ಟ್ರಾನ್ಸ್ಫರ್ ಗಾಡಿ ಕೊಡಲ್ಲ ನಾವು. ಇನ್ನೊಂದು ಇನೋವಾನು ಇದೆಯಲ್ಲ ಸರ್? ಸರ್ ಇದು ಇನೋವಾ 2011 ಮಾಡಲ್ ಸೆಕೆಂಡ್ ಓನರ್ ಸರ್. ಮಾರ್ಕೆಟ್ ಅಲ್ಲಿ ಎಲ್ಲಾದ್ರೂ ವಿಚಾರಿಸಿ, ನಿಮ್ಗೆ ಆ ರೇಟಿಗೆ ಸಿಗಲ್ಲ, ಆ ರೇಟಿಗೆ ಕೊಡ್ತೀನಿ. ಹೌದಾ? 525 ಹೇಳ್ತಾ ಇರೋದು, ಫೈನಲ್ 5 lakhs ವಿತ್ ಟ್ರಾನ್ಸ್ಫರ್ ಕೊಟ್ಬಿಡೋಣ ಸರ್. 5 ಲಕ್ಷಕ್ಕೆ 11 ಮಾಡಲ್ 11 ಮಾಡಲ್ ಇನೋವಾ 5 ಲಕ್ಷಕ್ಕೆ ಸೆಕೆಂಡ್ ಓನರ್ ಗಾಡಿ. ಬನ್ನಿ ಸರ್, 5 ಲಕ್ಷಕ್ಕೆ ಕೊಟ್ಬಿಡೋಣ. ಓಕೆ ಓಕೆ, ಅದರಲ್ಲೂ ಸೆಕೆಂಡ್ ಓನರ್. ಎಷ್ಟು ಓಡಿದೆ ಸರ್ ಗಾಡಿ ಇದು? ಸರ್ ಇದು 1,05,000 ಡ್ರಿವನ್ ಆಗಿದೆ. ಜಸ್ಟ್ 1,05,000. ಹೌದು, ಅದರಲ್ಲೂ ನಿಮ್ಗೆ ಮ್ಯಾಗ್ ವೀಲ್ ಎಲ್ಲ ಬಂದ್ಬಿಡುತ್ತೆ. ಎಷ್ಟಂದ್ರಿ ಸರ್ ರೇಟು? 5,25,000. ನಿಮ್ ವಿಡಿಯೋ ಸೇವ್ ಮಾಡ್ಕೊಂಡು ಬಂದ್ರೆ 5 ಲಕ್ಷಕ್ಕೆ ಕೊಟ್ಬಿಡೋಣ. 5 ಲಕ್ಷಕ್ಕೆ 11 ಮಾಡಲ್. ಹೌದು, ವಿತ್ ಆಂಡ್ರಾಯ್ಡ್ ಟಚ್ ಸಿಸ್ಟಮ್ ವಿತ್ ಕ್ಯಾಮ್ರಾ ಇದೆ ಸರ್ ಗಾಡಿಲಿ. ಇಂಟೀರಿಯರ್ ವೈಸ್ ನಿಮ್ಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. ಅದರಲ್ಲೂ ಬ್ರಾಂಡ್ ನ್ಯೂ ಸೀಟ್ ಕವರ್ಸ್ ಕೂಡ ಹಾಕಿಸ್ಬಿಟ್ಟವ್ರೆ. ಎಷ್ಟು ಸರ್ ರೇಟ್ ಅಂದಿದ್ದು? ಸರ್ 5,25,000 ಹೇಳ್ತಾ ಇರೋದು. ವಿಡಿಯೋ ಸೇವ್ ಮಾಡ್ಕೊಂಡು ಬನ್ನಿ, 5 ಲಕ್ಷಗೆ ವಿತ್ ಟ್ರಾನ್ಸ್ಫರ್ ಕೊಟ್ಬಿಡ್ತೀನಿ ಸರ್ ಗಾಡಿ. ಓಕೆ. ಹುಂಡೈಯಲ್ಲಿ ಗ್ರ್ಯಾಂಡ್ ಐಟೆನ್ ಬೇಕಾ, ಎಕ್ಸೆಂಟ್ ಬೇಕಾ, ಡೀಸೆಲ್ ಅಲ್ಲಿ ಬೇಕಾ, ಪೆಟ್ರೋಲ್ ಅಲ್ಲಿ ಬೇಕಾ, ಪ್ರತಿಯೊಂದು ಗಾಡಿ ಇದೆ. ಫಸ್ಟ್ ನೋಡ್ತಾ ಇರ್ಬೋದು, ಗ್ರ್ಯಾಂಡ್ ಐಟೆನ್ ಇದೆ. ಇದ್ರ ಬಗ್ಗೆ ಹೇಳಿ ಸರ್. ಸರ್ ಇದು ಗ್ರ್ಯಾಂಡ್ ಐಟೆನ್ 17 ಮಾಡಲ್ ಸ್ಪೋರ್ಟ್ಸ್ ವೆಹಿಕಲ್ ಸರ್. ಓಕೆ. ಇದರಲ್ಲಿ ಔಟರ್ ಮ್ಯಾಗ್ ವೀಲ್ ಫಿಟ್ಮೆಂಟ್ ಇದೆ, ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ಕ್ಯಾಮ್ರಾ ಇದೆ, ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಓಕೆ ಸರ್. ಜಸ್ಟ್ 60,000 ಡ್ರಿವನ್ ಸರ್ ಇದು. ಬರೀ 60,000. ಬರೀ 60,000 ಡೀಸೆಲ್ ಸರ್? ಪ್ಯೂರ್ ಪೆಟ್ರೋಲ್ ವೆಹಿಕಲ್ ಸರ್ ಇದು. ಓಕೆ. ಪ್ರೈಸಿಂಗ್ ವೈಸ್ ಸರ್ 4,10,000 ಇನ್ಕ್ಲೂಡಿಂಗ್ RC ಟ್ರಾನ್ಸ್ಫರ್ ಕೊಟ್ಬಿಡ್ತೀನಿ ಸರ್. ಇನ್ನೊಂದು ರೇಟ್ ಅಂದ್ರೆ ಸರ್, ನಿಮ್ ಚಾನಲ್ ಅಲ್ಲಿ ಈ ವಿಡಿಯೋನ ಸೇವ್ ಮಾಡ್ಕೊಂಡು ಬಂದ್ರೆ 4 lakhsಗೆ ವಿತ್ RC ಟ್ರಾನ್ಸ್ಫರ್ ಕೊಟ್ಬಿಡೋಣ ಸರ್. 4 ಲಕ್ಷಕ್ಕೆ ವಿತ್ RC ಟ್ರಾನ್ಸ್ಫರ್. ಎಷ್ಟನೇ ಮಾಡಲ್ ಸರ್? 2017 ಮಾಡಲ್ ಸಿಂಗಲ್ ಓನರ್, ಜಸ್ಟ್ 60,000 ಡ್ರಿವನ್ ಸರ್. 17 ಮಾಡಲ್ ಗ್ರ್ಯಾಂಡ್ ಐಟೆನ್ ಬರೀ 4 ಲಕ್ಷ. ಬರೀ 4 ಲಕ್ಷ ಸರ್, ವಿತ್ RC ಟ್ರಾನ್ಸ್ಫರ್. ವಿತ್ RC ಟ್ರಾನ್ಸ್ಫರ್ ಕೊಟ್ಬಿಡೋಣ. ಹಾಗೆ ನೆಕ್ಸ್ಟ್ ಇದು ಸರ್. ಸರ್ ಇದು 14 ಮಾಡಲ್ ಸೆಕೆಂಡ್ ಓನರ್, ಎಸ್ ವೇರಿಯಂಟ್, 3,35,000ಗೆ ವಿತ್ ಟ್ರಾನ್ಸ್ಫರ್ ಕೊಟ್ಬಿಡೋಣ ಸರ್. 3,35,000. ಬರೀ 3,35,000ಗೆ 14 ಮಾಡಲ್ ಎಸ್ ವೇರಿಯಂಟ್ ಎಕ್ಸ್ಟೆಂಡ್ ಕೊಡ್ತೀನಿ ಸರ್. ಓಕೆ ಓಕೆ ಓಕೆ. ಸರ್ ಇನ್ನೊಂದಿದೆ, ಇದು 2016 ಮಾಡಲ್. ಇದು ಜಸ್ಟ್ 60,000 ಡ್ರಿವನ್ ಸರ್. ಸೆಕೆಂಡ್ ಓನರ್, 3,65,000ಗೆ ಕೊಟ್ಬಿಡೋಣ. 16 ಮಾಡಲ್ ವೆಹಿಕಲ್. 65,000. 3,65,000 ಸರ್. ಓಕೆ ಓಕೆ ಓಕೆ. ಅದರಲ್ಲೂ ನೋಡ್ತಾ ಇರ್ಬೋದು, ಗಾಡಿ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ. 16 ಮಾಡಲ್ ಪೆಟ್ರೋಲ್ ಸರ್? ಪ್ಯೂರ್ ಪೆಟ್ರೋಲ್ ವೆಹಿಕಲ್ ಸರ್. ಓಕೆ ಓಕೆ. ಇದು 2016 ಮಾಡಲ್ SX ಆಪ್ಷನಲ್ ವೇರಿಯಂಟ್ ಸರ್. ಇದು ಇದರಲ್ಲಿ ಡ್ಯೂಯಲ್ ಟೋನ್ ಅಲಾಯ್ ವೀಲ್ಸ್ ಬರುತ್ತೆ. 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್. ಓಕೆ ಓಕೆ ಓಕೆ. ಜಸ್ಟ್ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ವಿತ್ ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ ಸರ್.
4,05,000 ಗೆ ಇನ್ಕ್ಲೂಡಿಂಗ್ RC ಟ್ರಾನ್ಸ್ಫರ್ ಕೊಟ್ಬಿಡೋಣ. ಇನ್ನೊಂದು ರೇಟ್ ಹೇಳ್ಬಿಡಿ ಸರ್. 4 ಲಕ್ಷದ ಒಳಗಡೆ ಸರ್ ಸೇವ್ ಮಾಡ್ಕೊಂಡು ಬನ್ನಿ ವಿಡಿಯೋನ 4 ಲಕ್ಷಕ್ಕೆ ಕೊಟ್ಬಿಡೋಣ. ಆಯ್ತು. ಇನ್ನೊಂದು ರೇಟ್ ಒಳಗಡೆ ಇಲ್ಲ ಸರ್ 4 lakh ಫೈನಲ್ ಪ್ರೈಸ್ ಕೊಟ್ಬಿಡೋಣ. 4 ಲಕ್ಷಕ್ಕೆ ಪುಷ್ ಸ್ಟಾರ್ಟ್ ಬಟನ್ ಗಾಡಿ ಎಕ್ಸೆಂಟ್. ಎಷ್ಟನೇ ಮಾಡಲ್? 2016 ಮಾಡಲ್ SX ಆಪ್ಷನಲ್ ವೇರಿಯಂಟ್ ಸರ್. ಇದು ಟಾಪ್ ಎಂಡ್ ಏರ್ ಬ್ಯಾಗ್ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ. 4 lakhs ಗೆ ಕೊಟ್ಬಿಡ್ತೀನಿ ಸರ್ ಇನ್ಕ್ಲೂಡಿಂಗ್ 4 ಲಕ್ಷಕ್ಕೆ ಕೊಟ್ಬಿಡ್ತಾರೆ. ಅಂಡ್ ಸರ್ ನಿಮ್ಮ ಹತ್ರ ತಗೊಂಡ್ರೆ ಕಾರ್ಗಳನ್ನ ವ್ಯಾರಂಟಿ ಎಲ್ಲಾನು ಸಿಗುತ್ತಾ ಸರ್? ವ್ಯಾರಂಟಿ ಅಂತ ಯಾವ್ದು ಸಿಗಲ್ಲ ಸರ್, ಬಟ್ 100% ಪಕ್ಕಾ ಕಂಡೀಷನ್. ನಾವು ಟೆಸ್ಟ್ ಮಾಡಿ ತಂದಿರೋ ಗಾಡಿಗಳು ಯಾವುದೇ ರೀತಿ ಇವತ್ತವರೆಗೂ ಕಂಪ್ಲೇಂಟ್ಸ್ ಬಂದಿಲ್ಲ, ಬರಲ್ಲ. ಮೇಜರ್ ಕಂಪ್ಲೇಂಟ್ಸ್ ಇತ್ತು ಅಂದ್ರೆ ನಾವು ರಿಸಾಲ್ವ್ ಮಾಡಿ ಕೊಡ್ತೀವಿ ಸರ್, ನೋ ಡೌಟ್. ಹೌದಾ? 100%. ಆಮೇಲೆ ಸ್ವಿಫ್ಟ್ ಅನ್ನೋರ್ಗೆ ಸ್ವಿಫ್ಟ್ಗಳು ಒಂದು 3 ಕಾರ್ಗಳಿವೆ ನೋಡಿ. ಇದಷ್ಟೇ ಮಾಡಲ್ ಸರ್? ಸರ್ ಇದು 2015 ಮಾಡಲ್ VXI ಗ್ಲೋರಿ ಎಡಿಷನ್ ವೆಹಿಕಲ್. ಇದು ಶೋರೂಮ್ ಇಂದಾನೆ ಎಡಿಷನ್ ಆಗಿ ಬಂದಿರೋ ಗಾಡಿ. 2015 ಮಾಡಲ್ ಸರ್. 80,000 ಡ್ರಿವನ್ ಅಷ್ಟೇ. 80,000 ನೋಡಿದ್ರೆ ಜಸ್ಟ್ 80,000 ಡ್ರಿವನ್. ಹೌದು ಸರ್. ಪ್ರೂಫ್ ಎಲ್ಲ ಇನ್ಬಿಲ್ಟ್ ಬಂದಿರೋದು ಸರ್. 4,45,000 ಗೆ ಕೊಟ್ಬಿಡೋಣ ಸರ್. ಇನ್ನೊಂದು ರೇಟ್ ಹೇಳ್ಬಿಡಿ ಸರ್ ಫೈನಲ್. ಸರ್ ಇದು ಆಕ್ಚುಲಿ 4,45,000 ಇನ್ಕ್ಲೂಡಿಂಗ್ RC ಟ್ರಾನ್ಸ್ಫರ್ ಹೇಳಿರೋದು. 4,45,000 ಗೆ ಕ್ಲೋಸ್ ಮಾಡ್ಬಿಡ್ತೀನಿ. 4,45,000. ಹೌದು ಸರ್. ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ. 4,45,000 ಗೆ ಕೊಟ್ಬಿಡೋಣ. ಎಷ್ಟು ಮಾಡಲ್ ಸರ್? 2015 ಮಾಡಲ್ ಗ್ಲೋರಿ ಎಡಿಷನ್ ಗಾಡಿ ಸರ್ ಇದು. ಸಿಂಗಲ್ ಓನರ್. ಹೌದು. ಓಕೆ ಇದು ಸರ್? ಸರ್ ಇದು ಡೀಸೆಲ್ ವೆಹಿಕಲ್ ಅಂತ ಕೇಳೋರು ಸ್ವಿಫ್ಟ್ ಗೆ 24+ ಮೈಲೇಜ್ ಬರುತ್ತೆ. 2012 ಮಾಡಲ್ ಸಿಂಗಲ್ ಓನರ್, ಜೆನ್ಯೂನ್ 92,000 ಡ್ರಿವನ್ ಆಗಿದೆ. 100% ಪಕ್ಕಾ ಕಂಡೀಷನ್ ವೆಹಿಕಲ್ ಸರ್. ನಿಮ್ಗೆ ಒಂದು 3,60,000 ಗೆ ವಿತ್ RC ಟ್ರಾನ್ಸ್ಫರ್ ಕೊಟ್ಬಿಡ್ತೀನಿ ಸರ್. 3,60,000. 3,60,000 ಗೆ ಸರ್. ಇನ್ನೊಂದು ರೇಟ್ ಆಗಲ್ವಾ? ಇಲ್ಲ ಸರ್. ಸರ್ ಇದಕ್ಕೆ ಸರ್ ವಿತ್ ವಿಡಿಯೋ ನೋಡ್ಕೊಂಡು ಬರ್ತೀನಿ ಅಂದ್ರೆ 3,55,000 ಗೆ ಕೊಟ್ಬಿಡೋಣ ಸರ್. 3,55,000 ಡೆಡ್ ಲೈನ್ ಪ್ರೈಸ್ ಇನ್ಕ್ಲೂಡಿಂಗ್ ಡೀಸೆಲ್ ಗಾಡಿ ಸರ್. ಸರ್ ಇದು 2017 ಮಾಡಲ್ VXI ಆಪ್ಷನಲ್ ವೇರಿಯಂಟ್ ಸರ್. ಸೆಕೆಂಡ್ ಓನರ್ ಆಗಿದೆ, ಬಟ್ ಗಾಡಿ ತುಂಬಾ ಚೆನ್ನಾಗಿದೆ. ಬನ್ನಿ ಸರ್ ಒಂದು 5,25,000 ಗೆ ಕೊಟ್ಬಿಡೋಣ. 5,25,000. ಹೌದು ಸರ್. ಏನಾದ್ರು ರೀಸನಬಲ್ ಆಗಲ್ವಾ ಸರ್? ಫೈನಲ್ ಟು ಫೈನಲ್ ಬರ್ತೀನಿ ಅಂದ್ರೆ 5 ಲಕ್ಷಕ್ಕೆ ಕೊಟ್ಬಿಡ್ತೀನಿ ತಗೊಳ್ಳಿ. 5 ಲಕ್ಷಕ್ಕೆ ಎಷ್ಟೇ ಮಾಡಲ್ಲ ಸರ್? 2017 ಮಾಡಲ್ VXI ಆಪ್ಷನಲ್ ಗಾಡಿ. 5 ಲಕ್ಷಕ್ಕೆ ಕೊಟ್ಬಿಡೋಣ. ಸೂಪರ್ ಸರ್. ಆಗಿದ್ರೆ ಹಾಗೆ ನೆಕ್ಸ್ಟ್ ವ್ಯಾಗನರ್ ಬೇಕಾ, ರಿಡ್ಸ್ ಬೇಕಾ, ಅವು ಕೂಡ ಇವೆ ನೋಡ್ತಾ ಇರ್ಬೋದು ಈ ಲೈನ್ ಅಲ್ಲಿ. ಸೊ ಫಸ್ಟ್ ನೆಕ್ಸ್ಟ್ ಇನ್ನೊಂದು ವ್ಯಾಗನರ್ ಇದೆಯಲ್ಲ ಸರ್, ಇದೆಷ್ಟನೇ ಮಾಡಲ್? ಇದು 2010 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಇದೆ ಸರ್. ಫೈನಲ್ ಟು ಫೈನಲ್ 1,90,000 ಹೇಳ್ತಿದ್ದೀನಿ. 1,85,000 ಗೆ ಗಾಡಿ ಕೊಡ್ತೀನಿ ಸರ್. ಇನ್ನೊಂದು ರೇಟ್ ಹೇಳಿ ಸರ್. ಆಯ್ತು ಸರ್, ವಿಡಿಯೋ ಸೇವ್ ಮಾಡ್ಕೊಂಡು ಬಂದು 1,80,000 ಗೆ ಗಾಡಿ ಕೊಡ್ತೀನಿ. 1,80,000ಕ್ಕೆ ವ್ಯಾಗನರ್ ಕೊಡ್ತೀವಿ ಸರ್. 10 ಮಾಡಲು ಲೇಟೆಸ್ಟ್ ಶೇಪ್. ನಿಮಗೆ 1,80,000 ಗೆ ನಾನು ಗಾಡಿ. ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ? ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ ಇದು ರಿಡ್ಜ್ ಸರ್. ಇದು 2015 ಮಾಡಲ್ VDI ಎಲೈಟ್ ಎಡಿಷನ್. ಇದು ಫೈನಲ್ ಟು ಫೈನಲ್ 3,80,000 ವಿತ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ಸರ್. ಎಷ್ಟು ಸರ್? 3,80,000. ಹೌದು ಸರ್, 3,80,000 ವಿತ್ ಟ್ರಾನ್ಸ್ಫರ್. ಎಷ್ಟೇ ಮಾಡಲ್ ಸರ್? 2015 ಮಾಡಲ್ VDI ಡೀಸೆಲ್ ವೆಹಿಕಲ್ ಸರ್. ಇದು VDI ವೇರಿಯಂಟ್. 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಎಡಿಷನ್ ವೆಹಿಕಲ್. 3,80,000 ವಿತ್ ಟ್ರಾನ್ಸ್ಫರ್ ಸರ್. ಟ್ರಾನ್ಸ್ಫರ್. ಹಾಗೆ ನೆಕ್ಸ್ಟ್ i10 ಸರ್. ಇದು 2013 ಮಾಡಲ್ ಸ್ಪೋರ್ಟ್ಸ್ ವೇರಿಯಂಟ್. ಸಿಂಗಲ್ ಓನರ್, ಜಸ್ಟ್ 38,000 ಡ್ರಿವನ್ ಸರ್. ನೋಡ್ತಾ ಇರಬಹುದು ನಿಮ್ಗೆ 4 ಅಲಾಯ್ ವೀಲ್ ಸಿಗುತ್ತೆ. ನಿಮ್ಗೆ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ. ಆಟೋಮೆಟಿಕ್ ವೆಹಿಕಲ್. ಜಸ್ಟ್ 3 lakhs ವಿತ್ ಟ್ರಾನ್ಸ್ಫರ್ ಸರ್. 3 ಲಕ್ಷ ವಿತ್ ಟ್ರಾನ್ಸ್ಫರ್. ಹೌದು ಸರ್, 3 ಲಕ್ಷ ವಿತ್ ಟ್ರಾನ್ಸ್ಫರ್ ಸರ್. ಏನಾದ್ರು ಆನ್ ಟೇಬಲ್ ಹೆಚ್ಚು ಕಡಿಮೆ ಆಗುತ್ತೆ ಸರ್? ಸರ್ ಒಂದು 5,000 ಮ್ಯಾಕ್ಸಿಮಮ್ ನೆಗೋಷಿಯೇಷನ್ ಆಗುತ್ತೆ ಸರ್ ಅಷ್ಟೇ. ಹೌದಾ? ಹೌದು. 3 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. ಬನ್ನಿ ಆನ್ ಟೇಬಲ್ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಂಡು ಹೋಗಿ. ಹಾಗೆ ನೆಕ್ಸ್ಟ್ ಇನ್ನೊಂದು ಟಿಯಾಗೋ ಇದೆಯಲ್ಲ ಸರ್? ಸರ್ ಇದು 2019 ಮಾಡಲ್ ಸಿಂಗಲ್ ಓನರ್. 64,000 ಡ್ರಿವನ್ ಆಗಿದೆ. ಗಾಡಿ ನೋಡ್ತಾ ಇರಬಹುದು ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ ಗಾಡಿ. ತುಂಬಾ ಚೆನ್ನಾಗಿದೆ. ನಿಮಗೆ ಫೈನಲ್ ಟು ಫೈನಲ್ ಒಂದು 3,65,000 ಗೆ ಗಾಡಿ ಕೊಡ್ತೀನಿ ಸರ್. 3,65,000. ಹೌದು ಸರ್, 3,65,000. 2019 ಮಾಡಲ್ ಗಾಡಿ ಇದು. 19 ಮಾಡಲ್ 3,65,000. ಹೌದು ಸರ್, 19 ಮಾಡಲ್ ಸಿಂಗಲ್ ಓನರ್ 3,65,000 ಗೆ ಗಾಡಿ ಕೊಡ್ತೀನಿ. ಓಕೆ ಟಿಯಾಗೋ ವೇರಿಯಂಟ್ ಸರ್ ಇದು? ಇದು ಬೇಸ್ ವೇರಿಯಂಟ್ XC ವೇರಿಯಂಟ್ ಸರ್. XC ವೇರಿಯಂಟ್ ಹೌದು. ಓಕೆ ಎಷ್ಟು ಓಡಿದೆ ಸರ್ ಗಾಡಿ? ಸರ್ ಗಾಡಿ ಜಸ್ಟ್ 64,000 ಡ್ರಿವನ್ ಆಗಿದೆ. ನೋಡ್ತಾ ಇರಬಹುದು ನಿಮಗೆ ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲಾನು ಬಂದ್ಬಿಡುತ್ತೆ ಕಾರಲ್ಲಿ. ತುಂಬಾ ಇದರಲ್ಲಿ 4 ಡೋರ್ ಪವರ್ ವಿಂಡೋಸ್ ಇದೆ. ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್ ಇದೆ. 4 ನ್ಯೂ ಟೈರ್ ಇದೆ. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಇದೆ. ಇನ್ಕ್ಲೂಡಿಂಗ್ ಫ್ಲೋರ್ ಮ್ಯಾಟ್, ಸೀಟ್ ಕವರ್ ಕೂಡ ಹಾಕಿದ್ದಾರೆ ಸರ್ ಗಾಡಿಲಿ. ಹೌದಾ? ನೋಡ್ತಾ ಇರಬಹುದು ವೀಕ್ಷಕರೇ, ಗಾಡಿ ಇಂಟೀರಿಯರ್ ವೈಸ್ ಎಲ್ಲ ತುಂಬಾ ವೆಲ್ ಮೇಂಟೈನ್ ಮಾಡೋರೆ. ಫ್ಲೋರ್ ಮ್ಯಾಟಿಂಗ್ ಇಂದ ಹಿಡಿದು ಎಲ್ಲಾನು ಪ್ರತಿಯೊಂದನ್ನು ಬಂದ್ಬಿಡುತ್ತೆ. ಏರ್ ಬ್ಯಾಗ್ ವಿತ್ ABS ಬರುತ್ತೆ ಸರ್. ಹೌದಾ? ABS ಎಲ್ಲಾನು ಬಂದ್ಬಿಡುತ್ತೆ. ಪ್ರೈಸಿಂಗ್ ವೈಸ್ ಸರ್ 3,65,000 ಸರ್. ಫೈನಲ್ ಪ್ರೈಸ್. ಫೈನಲ್ 3,65,000 ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಸರ್. ಹಾಗೆ ಲೋನ್ ಆಪ್ಷನ್ ಅಂದ್ರೆ ಸರ್? ಸರ್ ಜಸ್ಟ್ 30,000 to 40,000 ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ ಫುಲ್ 100% ಫಂಡಿಂಗ್ ಆಗುತ್ತೆ. ಹೌದಾ? 101% ಆಗುತ್ತೆ. 30,000-40,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. ಹಾಗೆ ನೆಕ್ಸ್ಟ್ ಬ್ರೆಜಾ ಸರ್. ಇದು 2019 ಮಾಡಲ್ LDA ಆಪ್ಷನಲ್ ಇದೆ. ಸೊ ಇದರಲ್ಲಿ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತೆ. ಇನ್ಕ್ಲೂಡಿಂಗ್ ಡ್ಯುಯಲ್ ಏರ್ ಬ್ಯಾಗ್ಸ್, ABS ಸಿಸ್ಟಮ್ ಬರುತ್ತೆ ಸರ್. ಪ್ರತಿಯೊಂದು ಫೀಚರ್ಸ್ ಬಂದ್ಬಿಡುತ್ತೆ. ಹೌದು, ಪ್ರತಿಯೊಂದು ಫೀಚರ್ಸ್ ಬಂದ್ಬಿಡುತ್ತೆ. ಡೀಸೆಲ್ ವೆಹಿಕಲ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅಪ್ ಟು 20 ಕಿಲೋಮೀಟರ್ ಮೈಲೇಜ್ ಸರ್. 20 ವರೆಗೂ ಮೈಲೇಜ್ ಬಂದ್ಬಿಡುತ್ತೆ. 100% 20 ವರೆಗೂ ಮೈಲೇಜ್ ಬರುತ್ತೆ ಡೀಸೆಲ್ ಗಾಡಿ. ಪ್ರೈಸಿಂಗ್ ವೈಸ್
ಸರ್ ಪ್ರೈಸಿಂಗ್ ಬಂದು 7,25,000 ಹೇಳ್ತಿರೋದು. ರೀಸನೇಬಲ್ ಹೇಳಿ ಸರ್. ಸರ್ 7,20,000ಗೆ ಜಸ್ಟ್ 60,000 ಡ್ರಿವನ್ ಬ್ರೆಜಾ ಕೊಟ್ಬಿಡೋಣ ಸರ್. ಅದರಲ್ಲೂ ಡೀಸೆಲ್? ಹೌದು ಸರ್, ಅದರಲ್ಲೂ ಡೀಸೆಲ್ ಗಾಡಿ. ಜಸ್ಟ್ 60,000 ಡ್ರಿವನ್ ಅಷ್ಟೇ. ಹೌದಾ? ಲೋನು ಅಂದ್ರೆ ಸರ್ ಲೋನ್ ಅಂದ್ರೆ ನಿಮಗೆ ಒಂದು 1 ಲಕ್ಷವರೆಗೂ ಡೌನ್ ಪೇಮೆಂಟ್ ಆಗುತ್ತೆ. 1.25 ಲಕ್ಷ ಮಾಡಿದ್ರೆ ಸಾಕು, ನಿಮಗೆ ವೆಹಿಕಲ್ ಡೆಲಿವರಿ ತಗೋಬಹುದು. ಹೌದಾ? 1.25 ಲಕ್ಷ ಮಾಡಿದ್ರೆ ಸಾಕು. ಹೌದು. ನೆಕ್ಸ್ಟ್ ಆಗಿ ಇನ್ನೊಂದು ಪೋಲೋ ಇದೆಯಲ್ಲ ಸರ್, ಪೋಲೋ ಒಂದಲ್ಲ ಎರಡಿದೆ ನೋಡಿ. ಸೊ ಇದು ಪೋಲೋ ಬಂದು 2015 ಮಾಡಲ್ ಪೆಟ್ರೋಲ್ ಗಾಡಿ. ನಿಮಗೆ ವೆಹಿಕಲ್ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ. ಸಿಂಗಲ್ ಓನರ್ ಗಾಡಿ ಸರ್ ಇದು. ಓಕೆ. ಪ್ರೈಸಿಂಗ್ ವೈಸು 5,25,000 ಆಗುತ್ತೆ. ಹೆಚ್ಚು ಕಮ್ಮಿ ಒಂದು 5,000 ನೆಗೋಷಿಯಬಲ್ ಆಗುತ್ತೆ ಸರ್. ಎಷ್ಟೇ ಮಾಡಲ್ಲ ಸರ್? 5,25,000ಕ್ಕೆ 2015 ಮಾಡಲ್ ಸಿಂಗಲ್ ಓನರ್ ಪೋಲೋ ಕೊಡ್ತೀನಿ ಸರ್. ಹೌದಾ? ಏನಾದ್ರು ರೀಸನಬಲ್ ಆಗಲ್ವಾ? ಆನ್ ಟೇಬಲ್ ಬನ್ನಿ ಸರ್, ಮಾಡ್ಕೊಡೋಣ. ಮಾಡ್ಕೊಡ್ತೀರಾ? ರೇಟ್ ಹೇಳಿ ಸರ್, ಒಂದು ರೇಟು. ಸರ್ ಫೈನಲ್ ಟು ಫೈನಲ್ ನಿಮ್ ವಿಡಿಯೋ ಸೇವ್ ಮಾಡ್ಕೊಂಡು ಬನ್ನಿ. 4,90,000ಗೆ ಗಾಡಿ ಕೊಡ್ತೀನಿ. ಹೌದಾ? 4,90,000. ಸೊ ಸೇಮ್ 15 ಮಾಡಲ್ ಸಿಂಗಲ್ ಸೆಕೆಂಡ್ ಓನರ್ ಆಗಿದೆ ಗಾಡಿ. ಡೀಸೆಲ್ ವೆಹಿಕಲ್ ಸರ್ ಇದು. ಟಾಪ್ ಅಂಡ್ ವೇರಿಯಂಟ್ ಸರ್. ಜಸ್ಟ್ 40,000 ಡೌನ್ ಪೇಮೆಂಟ್ ಮಾಡಿ ಗಾಡಿ ಡೆಲಿವರಿ ಕೊಡ್ತೀನಿ ಸರ್. ಹೌದಾ? ಹೌದು, ಜಸ್ಟ್ 40,000. ಓಕೆ ಓಕೆ ಓಕೆ. ಐಲೈನ್ ವೇರಿಯಂಟ್, ಫುಲ್ ಟಾಪ್ ಅಂಡ್ ಸೆಕೆಂಡ್ ಓನರ್ ಸರ್? ಹೌದು ಸರ್. ಡೀಸೆಲ್ ಜಸ್ಟ್ 40,000 ಡೌನ್ ಪೇಮೆಂಟ್ ಗೆ ಗಾಡಿ ಡೆಲಿವರಿ ಕೊಡ್ತೀನಿ. 4,60,000 ಪ್ರೈಸ್ ಹೇಳ್ತಿರೋದು. ವಿಡಿಯೋ ಸೇವ್ ಮಾಡ್ಕೊಂಡು ಬನ್ನಿ. 4,30,000ಗೆ ಗಾಡಿ ಕೊಡ್ತೀನಿ ಸರ್. 4,30,000? ಹೌದು ಸರ್, 4,30,000 ಗಾಡಿ ಕೊಡ್ತೀನಿ. ಓಕೆ ಓಕೆ ಓಕೆ. ಸರ್ ಗಾಡಿ ಇದು ಬರೀ 80,000 ಓಡಿದೆ ಸರ್. ಬರೀ 80,000 ಡೀಸೆಲ್ ಗಾಡಿ. ಜಸ್ಟ್ 40,000 ಡೌನ್ ಪೇಮೆಂಟ್ ತಗೊಂಬನ್ನಿ. ಹಾಗೆ ನೆಕ್ಸ್ಟ್ ಕಾಂಪ್ಯಾಕ್ಟ್ ಟಚ್ ಬ್ಯಾಕ್ ರಿಯೋ ಇದೆಯಲ್ಲ ಸರ್? ಸರ್ 2012 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಜಸ್ಟ್ 60,000 ಓಡಿರೋ ಗಾಡಿ ಇದು. ನಿಮ್ಗೆ ಇದರಲ್ಲಿ ABS, ಏರ್ ಬ್ಯಾಗು, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಆಟೋ ಫೋಲ್ಡೇಬಲ್ ಮಿರರ್ಸ್ ಎಲ್ಲ ಬರುತ್ತೆ. ಫುಲ್ಲಿ ಟಾಪ್ ಎಂಡ್ ಗಾಡಿ. ನಿಮಗೆ ಫೈನಲ್ ಟು ಫೈನಲ್ 2,65,000 ಹೇಳ್ತಾ ಇದ್ದೀನಿ. 2,60,000ಗೆ ಈ ಗಾಡಿ ಕೊಟ್ಬಿಡ್ತೀನಿ. 2,60,000 ಸರ್. ಇನ್ನೊಂದು ರೇಟ್ ಹೇಳೋದಲ್ವಾ ಸರ್? 2,60,000 ಫೈನಲ್ ಪ್ರೈಸ್ ಆಗುತ್ತೆ ಸರ್. ಯಾಕಂದ್ರೆ ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ. ಶೋರೂಮ್ ಮೇಂಟೆನೆನ್ಸ್ ಇದೆ. ನಿಮಗೆ ಹೋಂಡಾದು ಸೀಟ್ ಕವರ್ಸ್ ಇದೆ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ನೋಡಬಹುದು. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ. 2,60,000ಗೆ ಗಾಡಿ ಕೊಡ್ತೀನಿ ಸರ್. 2,60,000? ಹೌದು ಸರ್, 2,60,000ಗೆ ಗಾಡಿ ಕೊಡ್ತೀನಿ. ಕಿಯೋನು ಸರ್? ಸರ್ ಇದು 2017 ಮಾಡಲು ಸರ್. ಜಸ್ಟ್ 2,65,000ಗೆ ಗಾಡಿ ಕೊಡ್ತೀನಿ. ಇನ್ನೊಂದು ರೇಟ್ ಹೇಳ್ಬಿಡಿ ಸರ್. ಸರ್ 2,60,000 ವಿತ್ RC ಟ್ರಾನ್ಸ್ಫರ್, ಸೆಕೆಂಡ್ ಓನರ್ ಗಾಡಿ. ಜಸ್ಟ್ 40,000 ಡೌನ್ ಪೇಮೆಂಟ್ ಗೆ ಗಾಡಿ ಡೆಲಿವರಿ ಕೊಡ್ತೀನಿ. 17 ಮಾಡಲ್? ಹೌದು ಸರ್, 17 ಮಾಡಲ್. ಜಸ್ಟ್ 2,60,000. ಓಕೆ ಓಕೆ ಓಕೆ. ವೇರಿಯಂಟ್ ಸರ್ ಇದು? ಸರ್ ಇದು ಮಿಡ್ ವೇರಿಯಂಟ್ ಇದೆ. ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ನಿಮಗೆ ಫೈನಲ್ ಟು ಫೈನಲ್ 2,60,000 ಆಗುತ್ತೆ ಸರ್ ಗಾಡಿ. 2,60,000ಕ್ಕೆ ಯೋನು. ಅದರಲ್ಲೂ ನಿಮಗೆ ಡೌನ್ ಪೇಮೆಂಟ್ ನೋಡ್ತೀನಿ ಅಂದ್ರೆ ಬರೀ 30,000 ಕಟ್ಟಿದ್ರೆ ಸಾಕು. ಹೌದು ಸರ್, 30,000 ಕಟ್ಟಿದ್ರೆ ಸಾಕು, ವೆಹಿಕಲ್ ಡೆಲಿವರಿ ಕೊಡ್ತೀನಿ. ನೆಕ್ಸ್ಟ್ ಇನ್ನೊಂದು ರ್ಯಾಪಿಡ್ ಇದೆಯಲ್ಲ ಸರ್? 2014 ಮಾಡಲ್ ಡೀಸೆಲ್, ಸೆಕೆಂಡ್ ಓನರ್ ಆಗಿದೆ. ಗಾಡಿ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಇದೆ. ಫ್ರಂಟ್ ವಿಂಡ್ಶೀಲ್ಡ್ ಸಮೇತ ಚೇಂಜ್ ಆಗಿಲ್ಲ. ಝೀರೋ ಡೌನ್ ಪೇಮೆಂಟ್ ಗೆ ಗಾಡಿ ಕೊಡ್ತೀನಿ ಸರ್. ಹೌದಾ? ರೇಟ್ ಸರ್ 3,35,000 ಆಗುತ್ತೆ ಸರ್. ಎಷ್ಟು ಸರ್? 3,35,000? ಹೌದು ಸರ್. 2014 ಮಾಡಲ್ ಡೀಸೆಲ್ ಗಾಡಿ. ಬರೀ 3,35,000ಗೆ ಗಾಡಿ ಕೊಡ್ತೀವಿ. 14 ಮಾಡಲ್ ಅಂತ ನೋಡ್ತಾ ಇರ್ಬೋದು. ಗಾಡಿ ಕಂಡೀಷನ್ ಅಂತೂ ತುಂಬಾ ಚೆನ್ನಾಗಿದೆ. ವೆಲ್ ಮೇಂಟೈನ್ ಮಾಡೋರೆ. ಎಷ್ಟು ಡ್ರಿವನ್ ಆಗಿದೆ ಸರ್ ಗಾಡಿ ಇದು? ಸರ್ ಇದು 80,000 ಡ್ರಿವನ್ ಆಗಿದೆ. 80,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಬರೀ 80,000 ಡ್ರಿವನ್, ಝೀರೋ ಡೌನ್ ಪೇಮೆಂಟ್ ಗೆ ಗಾಡಿ ಕೊಡ್ತೀನಿ ಸರ್. ಗಾಡಿ ಕಂಡೀಷನ್ ಎಲ್ಲ ಹೇಗಿದೆ ಸರ್? ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ ಸರ್. ವೆಹಿಕಲ್ ಬಂದು ಟೆಸ್ಟ್ ಡ್ರೈವ್ ಮಾಡಿ ಝೀರೋ ಡೌನ್ ಪೇಮೆಂಟ್ ಗೆ ಗಾಡಿ ಕೊಡ್ತೀನಿ ಸರ್. ಓಕೆ. ನೆಕ್ಸ್ಟ್ XV500 ಸರ್? ಸರ್ ಇದು 2014 ಮಾಡಲ್ ಸೆಕೆಂಡ್ ಓನರ್. ಜಸ್ಟ್ 80,000 ಡ್ರಿವನ್ ಆಗಿದೆ. ಫೈನಲ್ ಟು ಫೈನಲ್ 5,55,000ಗೆ ಕೊಟ್ಬಿಡೋಣ ಸರ್. ಇನ್ನೊಂದು ರೇಟ್ ಅಂದ್ರೆ ಚಾನ್ಸ್ ಎಲ್ಲ ಎತ್ಕೊಂಡು ಹೋಗ್ಲಿ ಹೇಳ್ಬಿಡಿ ಸರ್. ಸರ್ ಇನ್ನ 5,000 ಕಮ್ಮಿ ಕೊಡಿ. 5,50,000ಗೆ ಗಾಡಿ ಕೊಡ್ತೀನಿ. 14 ಮಾಡಲ್? ಹೌದು ಸರ್. 14 ಮಾಡಲ್ ಯಾರು ಕೊಡಲ್ಲ, ನಾನು ಕೊಡ್ತೀನಿ. 5,50,000ಗೆ ಗಾಡಿ ಕೊಡ್ತೀನಿ. ಓಕೆ ಓಕೆ. ಓನರ್ಶಿಪ್ ಎಲ್ಲ ಸರ್ ಇದು? ಸರ್ ಸೆಕೆಂಡ್ ಓನರ್ 2014 ಮಾಡಲ್. ಜಸ್ಟ್ 80,000 ಡ್ರಿವನ್ ಆಗಿದೆ ಸರ್. 2014 ಮಾಡಲ್, ಸೆಕೆಂಡ್ ಓನರ್, W8 ವೇರಿಯಂಟ್. ಹೌದು ಸರ್, W8 ವೇರಿಯಂಟ್. ಇಂಟೀರಿಯರ್ ವೈಸ್ ನೋಡ್ತಾ ಇರ್ಬೋದು. W8 ವೇರಿಯಂಟ್ ಆಗಿರೋದ್ರಿಂದ ನಿಮಗೆ ಪ್ರತಿಯೊಂದು ಫೀಚರ್ಸ್ ಬಂದ್ಬಿಡುತ್ತೆ ಅಲ್ವಾ ಸರ್? ಹೌದು ಸರ್, ಎಲ್ಲಾ ಫೀಚರ್ಸ್ ಬರುತ್ತೆ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕ್ರೂಸ್ ಕಂಟ್ರೋಲ್, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಟ್ಯಾಕೋಮೀಟರ್, ಡಿಜಿಟಲ್ ಡಿಸ್ಪ್ಲೇ ಮೀಟರ್ ಎಲ್ಲ ಬರುತ್ತೆ ನಿಮ್ಗೆ. ಅದರಲ್ಲೂ ಎಷ್ಟು ಏರ್ ಬ್ಯಾಗ್ ಬರುತ್ತೆ ಗಾಡಿಲಿ ಸರ್? ಇದರಲ್ಲಿ 6 ಏರ್ ಬ್ಯಾಗ್ಸ್ ಬರುತ್ತೆ ಸರ್. W8 ವೇರಿಯಂಟ್ 6 ಏರ್ ಬ್ಯಾಗ್ ವೆಹಿಕಲ್. ಹೌದು ಸರ್, 6 ಏರ್ ಬ್ಯಾಗ್ಸ್ ವೆಹಿಕಲ್. ಪ್ರೈಸಿಂಗ್ ವೈಸ್ ಸರ್ ಇದು 5,65,000ಗೆ ಗಾಡಿ ಕೊಡ್ತೀನಿ. ಇನ್ನೊಂದು ರೇಟ್ ಅಂದ್ರೆ ಸರ್ ಫೈನಲ್ ಟು ಫೈನಲ್ 5,60,000ಗೆ ಗಾಡಿ ಕೊಡ್ತೀನಿ. 5,60,000ಕ್ಕೆ 14 ಮಾಡಲ್. ಹೌದು ಸರ್, 14 ಮಾಡಲು ಸೆಕೆಂಡ್ ಓನರ್ ಗಾಡಿ. 5,60,000 ಕೊಡ್ತೀನಿ ಸರ್. ಎಕೋ ಸ್ಪೋರ್ಟ್ ಸರ್? ಸರ್ ಇದು 2013 ಮಾಡಲ್ ಸೆಕೆಂಡ್ ಓನರ್ 1.0 ಇಕೋ ಬೂಸ್ಟ್ ಇಂಜಿನ್. ಫೈನಲ್ ಟು ಫೈನಲ್ 3,80,000 ಆಗುತ್ತೆ. ಫೀಚರ್ ವೈಸ್ ನೋಡೋದಾದ್ರೆ ಡ್ಯುಯಲ್ ಏರ್ ಬ್ಯಾಗು, ABS, ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು. ಇಂಟೀರಿಯರ್ ನೋಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಇದೆ, ಇನ್ಕ್ಲೂಡಿಂಗ್ ಅಲಾಯ್ ವೀಲ್. ಹೌದಾ? ಹೌದು, ಬಟನ್ ಬರುತ್ತೆ ಇದರಲ್ಲಿ. ನಿಮಗೆ ಗಾಡಿ ತುಂಬಾ ಚೆನ್ನಾಗಿದೆ. ಟೈಟಾನಿಯಂ ವೇರಿಯಂಟ್ 1.0 ಇಕೋ ಬೂಸ್ಟ್ ಇಂಜಿನ್. 1 ಲೀಟರ್ ಇಂಜಿನ್ ವೆಹಿಕಲ್, ಒಳ್ಳೆ ಮೈಲೇಜ್ ಬರುತ್ತೆ. ಆಮೇಲೆ ಓನರ್ಶಿಪ್ ಎಲ್ಲ ಸರ್ ಸೆಕೆಂಡ್ ಓನರ್ ಗಾಡಿ ಇದು. ಸೆಕೆಂಡ್ ಓನರ್ ಗಾಡಿ, ಟೈಟಾನಿಯಂ ವೇರಿಯಂಟ್, ಫುಲ್ಲಿ ಟಾಪ್ ಎಂಡ್, 1 ಲೀಟರ್ ಎಕೋ ಬೂಸ್ಟ್ ವೆಹಿಕಲ್. ಹೌದು ಸರ್. ಪ್ರೈಸಿಂಗ್ ವೈಸ್ ಎಕೋ ಬೂಸ್ಟ್ ಸರ್ ಫೈನಲ್ ಟು ಫೈನಲ್ 3,85,000 ಸರ್. ಇನ್ನೊಂದು ರೇಟ್ ಹೇಳ್ಬಿಡಿ ಸರ್. ಸರ್ ನಿಮ್ಮ ಚಾನಲ್ ಇಂದ ಬಂದ್ರೆ 3,80,000 ಗಾಡಿ ಕೊಡ್ತೀನಿ. 3,80,000ಕ್ಕೆ ಟೈಟಾನಿಯಂ? ಹೌದು ಸರ್, 3,80,000ಕ್ಕೆ ಗಾಡಿ ಕೊಡ್ತೀನಿ. ಹಾಗೆ ನೆಕ್ಸ್ಟ್ ಇನ್ನೊಂದು ಲೇಟೆಸ್ಟ್ ರ್ಯಾಪಿಡ್ ಇದೆಯಲ್ಲ ಸರ್? ಸರ್ ಇದು 2019 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ಪ್ಯೂರ್ ಡೀಸೆಲ್ ಇಂಜಿನ್ ಸರ್ ಇದು.
ಪ್ಯೂರ್ ಡೀಸೆಲ್ ಇಂಜಿನ್. ಹೌದು ಸರ್, ಪ್ಯೂರ್ ಡೀಸೆಲ್ ಇಂಜಿನ್ 2019 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್ ಇದು. ಓಕೆ, ಎಷ್ಟು ಓಡಿದೆ ಗಾಡಿ ಸರ್? ಜಸ್ಟ್ 85,000 ಡ್ರಿವನ್ ಆಗಿದೆ. ಬರೀ 85,000 85,000 ಡ್ರಿವನ್. ಇಂಟೀರಿಯರ್ ವೈಸ್ ಎಲ್ಲ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ. ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿನಲ್ಲಿ. ನೀವು ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಗಾಡಿ ಇದೆ. ಹೌದು. ಸೀಟ್ ಕವರ್, ಆರ್ಮ್ ರೆಸ್ಟ್, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಲಿ. ಫೈನಲ್ ಟು ಫೈನಲ್ 6,45,000 ಪ್ರೈಸ್ ಸರ್. ಎಷ್ಟು ಸರ್? 6,45,000 ಪ್ರೈಸ್ ಸರ್ ಇದು. 6,45,000ಕ್ಕೆ ಸ್ಕೋಡಾ ರ್ಯಾಪಿಡ್ ಲೇಟೆಸ್ಟ್ ಶೇಪು, ಟೈರ್ಸ್ ಕಂಡೀಷನ್ ಇಂದ ಹಿಡಿದು ಎಲ್ಲ ತುಂಬಾ ಚೆನ್ನಾಗಿದೆ. ಪ್ರೈಸಿಂಗ್ ವೈಸ್ ಏನಾದ್ರು ಹೆಚ್ಚು ಕಡಿಮೆ ಆಗುತ್ತೆ ಸರ್? ಸರ್ ಡೈರೆಕ್ಟ್ ಆಗಿ ಬನ್ನಿ, ಇನ್ನೊಂದು 5,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಒಂದ್ ರೇಟ್ ಹೇಳ್ಬಿಡಿ ಸರ್. ಸರ್ 6,40,000 ವಿತ್ ಟ್ರಾನ್ಸ್ಫರ್. 6,40,000. ಹೌದು ಸರ್, 6,40,000. ಹಾಗೆ ನೆಕ್ಸ್ಟ್ ಲೋ ಬಜೆಟ್ ಅಲ್ಲಿ ಹುಡ್ಕೋರ್ಗೆ ಸ್ಪಾರ್ಕ್ ಇದೆ ನೋಡಿ ಸರ್. ಯಾರಾದ್ರೂ ಹೊಸದಾಗಿ ಡ್ರೈವಿಂಗ್ ಕಲಿತಾ ಇದ್ದೀರಾ ಬನ್ನಿ, ಜಸ್ಟ್ 1,40,000 ಪ್ರೈಸ್ ಸರ್ ಇದು. 1,40,000. ಹೌದು ಸರ್, 1,40,000. ಫೈನಲ್ ಅಂದ್ರೆ ಸರ್ ಬನ್ನಿ 1,10,000ಗೆ ಗಾಡಿ ಕೊಡ್ತೀನಿ. ಇನ್ನೊಂದು ರೇಟ್ ಹೇಳ್ಬಿಡಿ ಸರ್. ಇನ್ನೊಂದು ರೇಟ್ ಸರ್ ಸೇವ್ ಮಾಡ್ಕೊಂಡು ಬನ್ನಿ, 1,00,000 ಗಾಡಿ ಕೊಡ್ತೀನಿ. 1,00,000ಕ್ಕೆ ಸ್ಪಾರ್ಕ್ 14 ಮಾಡಲ್. ಹೌದು ಸರ್, 1,00,000ಕ್ಕೆ ಸ್ಪಾರ್ಕ್ 14 ಮಾಡಲ್ ಗಾಡಿ ಕೊಡ್ತೀನಿ. ಓಕೆ ಓಕೆ ಓಕೆ. ಸಿಂಗಲ್ ಓನರ್ ಜಸ್ಟ್ 40,000 ಓಡಿದೆ ಸರ್. ಅದರಲ್ಲೂ ಸಿಂಗಲ್ ಓನರ್ ಬರೀ 40,000 ಡ್ರೈವನ್ ಆಗಿದೆ ಅಂತ. ಇಲ್ಲ ನನಗೆ ಹ್ಯುಂಡೈ ಸ್ಯಾಂಟ್ರೋ ಬೇಕು ಅಂದ್ರೆ ಸ್ಯಾಂಟ್ರೋ ಇದೆ, ಆಲ್ಟೋ ಇದೆ. ಸ್ಯಾಂಟ್ರೋ ಬಗ್ಗೆ ಹೇಳಿ ಸರ್. ಸರ್ ಇದು 2009 ಮಾಡಲ್, ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್ ಸರ್. ಸೆಕೆಂಡ್ ಓನರ್ ಜಸ್ಟ್ 40,000 ಗಾಡಿ ಓಡಿದೆ. 1,70,000 ಹೇಳ್ತಾ ಇದೀನಿ. ನಿಮ್ ವಿಡಿಯೋ ಮುಖಾಂತರ ಬಂದ್ರೆ 1,65,000 ಗಾಡಿ ಕೊಡ್ತೀನಿ. 1,65,000. ಹೌದು ಸರ್, 1,65,000 ಗಾಡಿ ಕೊಡ್ತೀನಿ. ಓಕೆ, ಮಾಡಲ್ ಸರ್ ಇದು? ಇದು 2009 ಮಾಡಲ್, ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್ ಇದೆ ಸರ್ ಗಾಡಿ. ಓಕೆ ಓಕೆ ಓಕೆ. ಇದು ಸರ್ ಆಲ್ಟೋ 2012 ಮಾಡಲ್ ಸರ್, ಸೆಕೆಂಡ್ ಓನರ್ ಜಸ್ಟ್ 50,000 ಓಡಿದೆ. ಫೈನಲ್ ಟು ಫೈನಲ್ 1,60,000 ಹೇಳ್ತಾ ಇದೀನಿ. 1,55,000 ಗಾಡಿ ಕೊಡ್ತೀನಿ ಸರ್. ಇನ್ನೊಂದು ರೇಟ್ ಅಂದ್ರೆ ಸರ್ ಫೈನಲ್ ಸೇವ್ ಮಾಡ್ಕೊಂಡು ಬನ್ನಿ ವಿಡಿಯೋ, 1,50,000 ಗಾಡಿ ಕೊಡ್ತೀನಿ. 1,50,000ಕ್ಕೆ 12 ಮಾಡಲ್. ಹೌದು ಸರ್, 12 ಮಾಡಲ್ 1,00,000 ಬರೀ 50,000. ಓಕೆ, ಇನ್ನೊಂದು ವ್ಯಾಗನರ್ ಇದೆಯಲ್ಲ ಸರ್? ಸರ್ 2017 ಮಾಡಲ್, VXI ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವೆಹಿಕಲ್ ಇದು. ಸಿಂಗಲ್ ಓನರ್ ಜಸ್ಟ್ 80,000 ಓಡಿದೆ. ಫೈನಲ್ ಟು ಫೈನಲ್ 3,50,000 ಹೇಳ್ತಾ ಇದ್ದೀನಿ. 3,35,000ಗೆ ಗಾಡಿ ಕೊಡ್ತೀನಿ ಸರ್. 3,35,000ಕ್ಕೆ ಆಟೋಮೆಟಿಕ್ ವ್ಯಾಗನರ್. ಹೌದು ಸರ್, 2017 ಮಾಡಲ್, 3,35,000 ಆಟೋಮೆಟಿಕ್ ವೆಹಿಕಲ್ ಸರ್. ಹೆಚ್ಚು ಕಡಿಮೆ ಆಗಲ್ಲ ಸರ್? ಸರ್ ಡೈರೆಕ್ಟ್ ಆಗಿ ಬನ್ನಿ, ಇನ್ನೊಂದು 2-3 ಸಾವಿರ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಜಾಸ್ತಿ ಮಾಡಿ ಸರ್, ಏನೋ ಒಂದು ರೀಸನ್. ಆಯ್ತು ಸರ್, 3,30,000 ಕೊಡಿ ಗಾಡಿ ತಗೊಂಡೋಗಿ. 3,30,000ಕ್ಕೆ 17 ಮಾಡಲ್. ಹೌದು ಸರ್, ಹೌದು. ಕ್ವಿಡ್ ಅಲ್ಲಿ ನೋಡ್ತೀನಿ ಅಂದ್ರೆ 2 ಆಟೋಮೆಟಿಕ್ ಇದೆ ನೋಡಿ ಸರ್. ಇದು 2018 ಮಾಡಲ್, ಸಿಂಗಲ್ ಓನರ್ ಗಾಡಿ ಸರ್. ಜಸ್ಟ್ 65,000 ಡ್ರಿವನ್ ಆಗಿದೆ. ಫೈನಲ್ ಟು ಫೈನಲ್ ಟಾಪ್ ಎಂಡ್ ಗಾಡಿ 3,00,000ಕ್ಕೆ ಗಾಡಿ ಕೊಡ್ತೀನಿ ಸರ್. 3,00,000ಕ್ಕೆ ಎಷ್ಟನೇ ಮಾಡಲ್? 2018 ಮಾಡಲ್, ಸಿಂಗಲ್ ಓನರ್, ಕ್ಲೈಂಬರ್ ವೆಹಿಕಲ್. 3,00,000ಕ್ಕೆ ಫೈನಲ್ ಆಗುತ್ತೆ ಇದು. ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ ಆನ್ ಟೇಬಲ್? ಇಲ್ಲ ಸರ್, ಫೈನಲ್ ಟು ಫೈನಲ್ 3,00,000. ಹೌದು. ಇದು ಸರ್ ಇದು 2017 ಮಾಡಲ್, ಸೆಕೆಂಡ್ ಓನರ್ ಗಾಡಿ, ಮಿಡ್ ವೇರಿಯಂಟ್ ಇದು. ಫೈನಲ್ ಟು ಫೈನಲ್ 2,70,000 ಹೇಳ್ತಾ ಇರೋದು ಸರ್ ಪ್ರೈಸ್. ಇನ್ನೊಂದು ರೇಟ್ ಅಂದ್ರೆ ಫೈನಲ್ ಟು ಫೈನಲ್ 2,65,000ಗೆ ಗಾಡಿ ಕೊಡ್ತೀನಿ. 2,65,000ಕ್ಕೆ ಎಷ್ಟನೇ ಮಾಡಲ್ ಸರ್? 2017 ಮಾಡಲ್, ಆಟೋಮೆಟಿಕ್ ಗಾಡಿ ಕೊಡ್ತೀನಿ. ಆಟೋಮೆಟಿಕ್ ಗಾಡಿ ಸರ್. ಓಕೆ ಓಕೆ ಓಕೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಆಟೋಮೆಟಿಕ್ ಸೆಲೆರಿ ಇದೆಯಲ್ಲ ಸರ್? ಸರ್ ಇದು 2015 ಮಾಡಲ್, VXI ಆಟೋಮೆಟಿಕ್ ವೇರಿಯಂಟ್, ಸಿಂಗಲ್ ಓನರ್ ಗಾಡಿ ಸರ್ ಇದು. ನೋಡಬಹುದು ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿದೆ. ಹೊಸ ಸೀಟ್ ಕವರ್ ಇದೆ. ಫೈನಲ್ ಟು ಫೈನಲ್ 3,60,000 ಹೇಳ್ತಾ ಇರೋದು. ನಿಮ್ ವಿಡಿಯೋ ಮುಖಾಂತರ ಬಂದ್ರೆ 3,50,000ಕ್ಕೆ ಮುಗಿಸ್ಕೊಡ್ತೀನಿ ಸರ್. 3,50,000ಕ್ಕೆ 15 ಮಾಡಲ್ VXI ಆಟೋಮೆಟಿಕ್ ಗಾಡಿ, ಸಿಂಗಲ್ ಓನರ್ ಆಗಿದೆ. 3,50,000 ಗಾಡಿ ಕೊಡ್ತೀನಿ ಸರ್. ಹೌದಾ? ಹೆಚ್ಚು ಕಡಿಮೆ ಏನಾದ್ರು? ಇಲ್ಲ ಸರ್, ಫೈನಲ್ ಪ್ರೈಸ್ 3,50,000 ಸರ್. ಹೌದಾ? ನೆಕ್ಸ್ಟ್ ಸ್ವಿಫ್ಟ್ ಅನ್ನೋರ್ಗೆ ಇನ್ನೊಂದು ಸ್ವಿಫ್ಟ್ ಇದೆ ನೋಡಿ ಸರ್. ಇದು 2020-21 ಮಾಡಲ್ ಗಾಡಿ, ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಸೆಕೆಂಡ್ ಓನರ್, ZXI ವೇರಿಯಂಟ್, ಸಿಂಗಲ್ ಟೋನ್ ಅಲಾಯ್ ವೀಲ್ಸ್, ಫಾಗ್ ಲ್ಯಾಂಪ್, ಪುಷ್ ಸ್ಟಾರ್ಟ್, ರೇರ್ ವೈಪರ್ ವಾಷರ್. ಗಾಡಿ ಕಂಪ್ಲೀಟ್ ನೀಟ್ ಅಂಡ್ ಕ್ಲೀನ್ ಇದೆ. ಲೋಡೆಡ್ ವೆಹಿಕಲ್. ಹೌದು ಸರ್, ಫುಲ್ಲಿ ಲೋಡೆಡ್. ಇಂಟೀರಿಯರ್ ವೈಸ್ ನೋಡ್ತೀನಿ ಅಂದ್ರೆ ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ, ಸೇಫ್ಟಿ ವೈಸ್ ಅಲ್ಲಿ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಸರ್ ಗಾಡಿಲಿ. ಓಕೆ ಓಕೆ. ZXI ವೇರಿಯಂಟ್ 2021 ಮಾಡಲ್. ಹೌದು ಸರ್, 2021 ಮಾಡಲ್ ಸರ್. 6,25,000 ಹೇಳ್ತಾ ಇದ್ದೀನಿ. ನಿಮ್ ವಿಡಿಯೋ ಮುಖಾಂತರ ಬಂದ್ರೆ 6,00,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 6,00,000ಕ್ಕೆ 21 ಮಾಡಲ್. ಹೌದು, ಸ್ವಿಫ್ಟ್ 2021 ಮಾಡಲ್, 6,00,000ಕ್ಕೆ ಗಾಡಿ ಕೊಡ್ತೀನಿ ಸರ್. ನೆಕ್ಸ್ಟ್ ನೋಡ್ತಾ ಇರ್ಬೋದು ರೆನಾಲ್ಡ್ ಸ್ಕಾಲಾ ಇದೆ. ಸ್ಕಾಲಾ ಬಗ್ಗೆ ಹೇಳಿ ಸರ್. ಸರ್ ಇದು 2012 ಮಾಡಲ್, ಸಿಂಗಲ್ ಓನರ್, 80,000 ಡ್ರಿವನ್ ಆಗಿದೆ. ಫೈನಲ್ ಟು ಫೈನಲ್ 2,50,000ಗೆ ಗಾಡಿ ಕೊಡ್ತೀನಿ. 2,50,000ಕ್ಕೆ 12 ಮಾಡಲ್. ಹೌದು ಸರ್, ಬರೀ 2,50,000ಕ್ಕೆ 12 ಮಾಡಲ್, ಅದು ಡೀಸೆಲ್ ಗಾಡಿ ಕೊಡ್ತೀನಿ ಸರ್. ಎಷ್ಟು ಪುಂಟೋ ಸರ್? ಸರ್ ಇದು 2013 ಮಾಡಲ್, ಡೀಸೆಲ್ ಎಮೋಷನ್ ಪ್ಯಾಕ್ ಟಾಪ್ ಎಂಡ್ ಗಾಡಿ. ಫೈನಲ್ ಟು ಫೈನಲ್ 1,75,000ಗೆ ಗಾಡಿ ಕೊಡ್ತೀನಿ ಸರ್. ಏನ್ ಸರ್ 1,75,000? ಹೌದು ಸರ್, 13 ಮಾಡಲ್, ಬರೀ 1,70,000. ಓಕೆ, 70,000ಕ್ಕೆ ಮಾಡ್ತೀರಾ? ಹೌದು ಸರ್, 1,70,000 ಗಾಡಿ ಕೊಡ್ತೀನಿ. ಇಂಟೀರಿಯರ್ ವೈಸ್ ನೋಡೋದಾದ್ರೆ ನಿಮಗೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಆಟೋಮೆಟಿಕ್ ಆಟೋ ಕ್ಲೈಮೇಟ್ ಕಂಟ್ರೋಲ್, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಡ್ಯುಯಲ್ ಏರ್ ಬ್ಯಾಗು, ಅಲಾಯ್ ವೀಲ್ ಸಮೇತ ಬರುತ್ತೆ. 13 ಮಾಡಲು ಜಸ್ಟ್ 1,75,000 ಹೇಳ್ತಾ ಇರೋದು. 1,70,000ಗೆ ಗಾಡಿ ಕೊಡ್ತೀನಿ. 1,70,000. ಹೌದು ಸರ್, 1,70,000 ಸರ್. ಅಮೆಜ್ ಸರ್ ಇದು 2016 ಮಾಡಲ್ಲು,
ಡೀಸೆಲ್ ಗಾಡಿ ನಿಮಗೆ ಫೈನಲ್ ಟು ಫೈನಲ್ 3,80,000 ಹೇಳ್ತಾ ಇದೀನಿ. ನಿಮ್ ಚಾನಲ್ ಇಂದ ಬಂದ್ರೆ 3,60,000 ಗಾಡಿ ಕೊಡ್ತೀನಿ. 3,60,000 ಅಮೆಝಾನ್. ಹೌದು ಸರ್, 3,60,000 ಓಕೆ ಓಕೆ. ಝೀರೋ ಡೌನ್ ಪೇಮೆಂಟ್ ಮಾಡ್ಕೊಡ್ತೀನಿ ಸರ್ ವೆಹಿಕಲ್. ಪೆಟ್ರೋಲ್ ಡೀಸೆಲ್ ಸರ್ ಇದು? ಸರ್ ಇದು ಡೀಸೆಲ್ ವೆಹಿಕಲ್, ಝೀರೋ ಡೌನ್ ಪೇಮೆಂಟ್, ಫೈನಲ್ ಟು ಫೈನಲ್ 3,60,000 ಗಾಡಿ ಕೊಡ್ತೀನಿ. 3,60,000 ಅಮೆಝಾನ್ ಡೀಸೆಲ್. ಹೌದು ಸರ್, ಅಮೆಝಾನ್ ಡೀಸೆಲ್ 2016 ಮಾಡಲ್. 16 ಮಾಡಲ್. ಇದು ಪುಂಟು ಸರ್ ಇದು 2014 ಮಾಡಲ್ ಡೀಸೆಲ್ ವೆಹಿಕಲ್, ಟಾಪ್ ಅಂಡ್ ಎಮೋಷನ್ ಪ್ಯಾಕ್, ಅಲಾಯ್ ವೀಲ್ಸ್, ಏರ್ ಬ್ಯಾಗ್, ಆಟೋ ಕ್ಲೈಮೇಟ್ ಕಂಟ್ರೋಲ್, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ. ಓಕೆ. ಫೈನಲ್ ಟು ಫೈನಲ್ 1,85,000 ಗಾಡಿ ಕೊಡ್ತೀನಿ ಸರ್. ಇದು 1,85,000. ಹೌದು ಸರ್, ಬರೀ 1,85,000 ಗಾಡಿ ಕೊಡ್ತೀನಿ. 14 ಮಾಡಲ್. ಹೌದು ಸರ್, 14 ಮಾಡಲ್ ಡೀಸೆಲ್ ಗಾಡಿ. CA ಸ್ಪೀಡ್ಸ್ ಅಲ್ಲಿ ಒನ್ ಸ್ಟೆಪ್ ಸೊಲ್ಯೂಷನ್ ಸಿಗುತ್ತೆ ನಿಮಗೆ. ಕಂಪ್ಲೀಟ್ ಹ್ಯಾಸಲ್ ಫ್ರೀ ಡಾಕ್ಯುಮೆಂಟೇಷನ್, 120 ಕ್ವಾಲಿಟಿ ಚೆಕ್ ಪಾಯಿಂಟ್ಸ್ ಆಗುತ್ತೆ. ವ್ಯಾಲ್ಯೂ ವರ್ತ್ ಫಾರ್ ಮನಿ, ನಿಮ್ಮ ವ್ಯಾಲ್ಯೂ ಮನಿ ವ್ಯಾಲ್ಯೂಗೆ 100% ಕ್ವಾಲಿಟಿ ಕಾರ್ ನಾವು ಕೊಡ್ತೀವಿ ಸರ್.